ಹಾಯ್ ಹಲೋ ನಮಸ್ಕಾರ. ಎಲ್ಲ ಆರಾಮಲ್ವಾ? ಸೊ ಲಾಸ್ಟ್ ವಿಡಿಯೋವರೆಗೂ ನಾವು ಮ್ಯಾಕ್ಸಿಮಮ್ ಮಿನಿಮಮ್ ಮುಗಿಸಿದ್ವಿ. ಸೊ ಇವತ್ತಿನ ವಿಡಿಯೋದಿಂದ ನಾವು ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಕಲಿಯೋಣ. ಟ್ರಿಗ್ನೋಮೆಟ್ರಿಲಿ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಅನ್ನೋದು ಒಂದು ಕಾನ್ಸೆಪ್ಟ್. ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸ್ ಅಂದರೆ ಏನು? ನಮಗೆ ಯಾವ್ದಾದ್ರು ಒಂದು ಕ್ವಶನ್ಸ್ ಏನೋ ಕೊಟ್ಟಾಗ ಅದು ಹೈಟ್ ಆಗಲಿ ಡಿಸ್ಟೆನ್ಸ್ ಆಗಲಿ ಕಂಡುಹಿಡಿಬೇಕು. ಅದು ಹೆಂಗೆ ಅಂತ ನಾವು ಕ್ಲೀನಾಗಿ ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ತಿಳ್ಕೊಳ್ಳೋಕೆ ಮುಂಚೆ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಲ್ಲಿ ಡೀಪಾಗಿ ಹೋಗೋಕ್ಕೆ ಮುಂಚೆ ಇದ್ರಲ್ಲಿ ನಮಗೆ ಮೇಯ್ನಾಗಿ 2 ಕಾನ್ಸೆಪ್ಟ್ ಬರುತ್ತೆ. ಓಕೆ, ಫಸ್ಟ್ ಏನು ಅಂತಂದರೆ ಆ್ಯಂಗಲ್ ಆಫ್ ಎಲಿವೇಶನ್. ಓಕೆ, ಆ್ಯಂಗಲ್ ಆಫ್ ಎಲಿವೇಶನ್ ಬರುತ್ತೆ. ಸೆಕೆಂಡ್ ನಮಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಬರುತ್ತೆ. ಓಕೆನಾ? ಸೊ ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಏನು, ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಅಂದರೆ, ಫಸ್ಟ್ ಒನ್ನು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಅಂದರೆ, ಎಲಿವೇಟ್ ಅಂತ ಅಂದರೆ ಏನು, ಜಾಸ್ತಿ ಆಗ್ತಾರೆ, ಅದಂದರೆ ಮೇಲಕ್ಕೆ ಹೋಗ್ತಾ ಇರೋದು. ಕರೆಕ್ಟ್ ಅಲ್ವಾ? ಎಲಿವೇಟ್ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ವ್ಯಕ್ತಿನ ಜಾಸ್ತಿ ಹೊಗಳ್ತಾ ಇದ್ದರೆ ಅಂದರೆ ಎಲಿವೇಟ್, ಹೈಲೈಟ್ ಮಾಡ್ತಾ ಇರೋದು ಅಂದರೆ ಆ ಹೈಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಓಕೆ, ಇದೊಂದು ಬಿಲ್ಡಿಂಗು. ಓಕೆನಾ? ಇದೊಂದು ಬಿಲ್ಡಿಂಗು. ಓಕೆ, ಸೊ ಇಲ್ಲಿ ನೀವಿದ್ದೀರಾ. ಓಕೆ, ಇದು ಯಾರು? ನೀವಿದು. ಓಕೆ, ಇಲ್ಲಿ ನಿಮ್ಮ ಫ್ರೆಂಡ್ ಇರ್ತಾನೆ ಮೇಲ್ಗಡೆ, ಬಿಲ್ಡಿಂಗ್ ಮೇಲಿಂದ ನಿಮ್ಮ ಫ್ರೆಂಡ್ ಕೂಗ್ತಾ ಇರ್ತಾನೆ, ಬರೋ ಕ್ರಿಕೆಟ್ ಆಡೋಕೆ ಹೋಗೋಣ ಅಂತ. ಸೊ ಇಲ್ಲಿ ನಿಮ್ಮ ಫ್ರೆಂಡ್ ಅನ್ನೋನು, ನಿಮ್ಮ ಫ್ರೆಂಡ್ನ ನೀವು ನೋಡ್ತಿರಲ್ಲ, ನಿಮ್ಮದು ಸೈಟ್ ಆಫ್ ಆ್ಯಂಗಲ್ ಇರುತ್ತಲ್ಲ, ನೀವು ಅವನ್ನ ನೋಡ್ತಿರಲ್ಲ. ಸೊ ಇಲ್ಲಿ ನೋಡ್ಬೇಕಾದ್ರೆ ನಿಮಗೆ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತಲ್ಲ, ನಿಮ್ಮಿಂದ ಒಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತಲ್ಲ, ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಬರುತ್ತೆ ಅಲ್ವಾ? ನೀವು ನಿಂತಿರ್ತೀರ, ಇದು ಗ್ರೌಂಡ್ ಲೆವೆಲು, ನಾನು ಸುಮ್ಮನೆ ಇಲ್ಲಿ ಮಿಕ್ಸಾಗಿ ಬರೋದೆ. ಸೊ ಗ್ರೌಂಡ್ ಲೆವೆಲಲ್ಲಿ ನಿಂತಿರ್ತೀರ, ನಿಂತ್ಕೊಂಡು ನೀವು ನಿಮ್ಮ ಫ್ರೆಂಡ್ನ ನೋಡ್ತಿರ್ತೀರಲ್ವ, ಅಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತಲ್ವ. ಸೊ ಅದನ್ನು ನಾವು ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು? ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಕರಿತೀವಿ. ಓಕೆನಾ? ಸೊ ಈ ಲೈನ್ ಏನಾಗಿರುತ್ತೆ ನಮಗೆ, ಈ ಲೈನ್ ಬಂದು ಲೈನ್ ಆಫ್ ಸೈಟ್. ಓಕೆ, ಲೈನ್ ಆಫ್ ಸೈಟ್. ಓಕೆ, ನೀವು ಯಾರು? ಇಲ್ಲಿ ಅಬ್ಸರ್ವರು. ಓಕೆ, ಸೊ ನೀವೇನು ನೋಡ್ತಿರ್ತೀರೋ, ನಿಮ್ಮ ಫ್ರೆಂಡ್ನ ನೋಡ್ತೀರ, ನಿಮ್ಮ ಫ್ರೆಂಡ್ ಇಲ್ಲಿ ಏನಾಗ್ತಾರೆ, ಆಬ್ಜೆಕ್ಟ್ ಆಗ್ತಾರೆ. ಓಕೆ, ಇವೆಲ್ಲ ಟರ್ಮ್ಸ್ ನೆನಪಿರ್ಬೇಕು ನಮಗೆ. ಕ್ವಶನ್ಸಲ್ಲಿ ಆಬ್ಜೆಕ್ಟ್ ಈಸ್ ಪ್ಲೇಸ್ಡ್ ಆನ್ ಸಮ್ ಒಂದು ಬಿಲ್ಡಿಂಗ್ ಆ ಥರ ಏನಾದ್ರು ಕೊಡ್ತಾ ಇರ್ತಾರೆ. ಸೊ ಅವಾಗ ನಮಗೆ ಈ ಟರ್ಮ್ಸ್ ಅನ್ನೋದು ಗೊತ್ತಿಲ್ಲ ಅಂದರೆ ನಮಗೆ ಅದು ಅರ್ಥ ಆಗಲ್ಲ. ಸೊ ಅದಕ್ಕೋಸ್ಕರ ಟರ್ಮ್ಸ್ ಬರೀತಾ ಇದ್ದೀನಿ. ಸೊ ಈ ಲೈನ್ನ ಏನಂತ ಕರಿತೀವಿ? ಹಾರಿಜಾಂಟಲ್ ಲೈನ್. ಹಾರಿಜಾಂಟಲ್ ಲೈನ್ ಅಂತ ಅಂದರೆ ಏನು? ಸ್ಟ್ರೈಟ್ ಲೈನ್ ಅಂತ. ಕರೆಕ್ಟ್ ಅಲ್ವಾ? ಸೊ ಹಾರಿಜಾಂಟಲ್ ಲೈನ್ ಅಂತ ಅಂದರೆ ಏನು? ಸ್ಟ್ರೈಟ್ ಲೈನ್. ನಿಮಗೆ ಯಾವ ಸ್ಟ್ರೈಟ್ ಲೈನ್ ಇರುತ್ತೋ ಅದನ್ನು ಹಾರಿಜಾಂಟಲ್ ಲೈನ್ ಅಂತ ಕರಿತೀವಿ. ಸೊ ಇದು ಟೋಟಲ್ ಆಗಿ ಇದೇನಾಗಿರುತ್ತೆ ಅಂದರೆ, ಒಂದು ಆ್ಯಂಗಲನ್ನು ನೀವು ಮೇಲಕ್ಕೆ ತಲೆ ಎತ್ತಿ ಮೇಲೆ ನೋಡ್ಬೇಕಾದ್ರೆ ಅದು ನಿಮಗೆ ಆ್ಯಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಸೆಕೆಂಡ್ ಟೈಪ್ ಏನು ಅಂತ ಅಂದರೆ ಆ್ಯಂಗಲ್ ಆಫ್ ಡಿಪ್ರೆಷನ್. ಇದು ಹೆಂಗೆ ಅಂತ ಅಂದರೆ ಸೇಮ್, ಇನ್ನೇನಿಲ್ಲ. ಇವಾಗ ವ್ಯೂ ಬಂದು ನಿಮ್ಮ ಫ್ರೆಂಡ್ ಪಾಯಿಂಟ್ ಆಫ್ ವ್ಯೂಯಿಂದ ನೋಡ್ತಾ ಇರ್ತೀವಿ ಅಷ್ಟೇ. ಓಕೆ, ಇದು ನಮಗೆ ಏನು ಆ್ಯಂಗಲ್ ಆಫ್ ಎಲಿವೇಶನ್ ನಮಗೆ. ಕರೆಕ್ಟ್ ಅಲ್ವಾ? ಸೊ ಆ್ಯಂಗಲ್ ಆಫ್ ಡಿಪ್ರೆಷನ್ ಹೆಂಗಿರುತ್ತೆ ಅಂತ ಅಂದರೆ, ಇಲ್ಲಿ ಸಿಂಪಲ್ ನೋಡಿ, ಈಗ ಇದು ಆಬ್ಜೆಕ್ಟು. ಕರೆಕ್ಟ್ ಅಲ್ವಾ? ಆಬ್ಜೆಕ್ಟು ಅಂತ ಅಂದರೆ ಇಲ್ಲಿ ನಿಮ್ಮ ಫ್ರೆಂಡ್ ಇರ್ತಾನೆ. ಓಕೆ, ಸೊ ಇಲ್ಲಿ ನೀವು ನಿಂತಿರ್ತೀರ. ಕರೆಕ್ಟ್ ಅಲ್ವಾ? ಇಲ್ಲಿ ನೀವು ನಿಂತಿರ್ತೀರ. ಈಗ ನೀವು ನಿಮ್ಮ ಫ್ರೆಂಡನ್ನ ನೋಡಿದ್ರೆ ತಲೆ ಎತ್ತಿ ನೋಡಬೇಕು. ಆದರೆ ನಿಮ್ಮ ಫ್ರೆಂಡ್ ತಲೆ ಎತ್ತೋದೇನು ಬೇಕಾಗಿಲ್ಲ ಅಲ್ಲ. ನಿಮ್ಮ ಫ್ರೆಂಡ್ ಜಸ್ಟು ತಲೆ ಬಗ್ಗಿಸಿ ನಿಮ್ಮನ್ನ ನೋಡ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ? ನಿಮ್ಮ ಫ್ರೆಂಡ್, ಇಲ್ಲಿರೋ ಫ್ರೆಂಡ್ ಏನು ಮಾಡ್ತಾನೆ, ತಲೆ ಬಗ್ಗಿಸಿ ನಿಮ್ಮನ್ನ ನೋಡ್ತಾ ಇರ್ತಾನೆ. ಕರೆಕ್ಟ್ ಅಲ್ವಾ? ಅಂದರೆ ಇಲ್ಲಿ ಆ್ಯಂಗಲ್ ಅನ್ನೋದು ನಮಗೆ ಇಲ್ಲಿ ಕ್ರಿಯೇಟ್ ಆಗ್ತಿದೆ, ಇಲ್ಲಲ್ಲ, ಇಲ್ಲಿ ಕ್ರಿಯೇಟ್ ಆಗ್ತಿದೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ, ಈ ಆ್ಯಂಗಲ್ನ ನಾವೇನಂತೀವಿ? ಲೈನ್ ಆಫ್ ಸೈಟ್. ಓಕೆ, ಇದೆ ಈ ಲೈನ್ ಬರುತ್ತಲ್ಲ, ಇವಾಗ ನಿಮ್ಮ ಫ್ರೆಂಡಿಗೆ ಇದು ಸ್ಟ್ರೈಟ್ ಲೈನ್ ಆಗುತ್ತೆ. ಓಕೆ, ಇದು ಸ್ಟ್ರೈಟ್ ಲೈನ್ ಅಲ್ಲ, ಇದು ಸ್ಟ್ರೈಟ್ ಲೈನ್ ಆಗುತ್ತೆ. ಸೊ ಇಲ್ಲೊಂದು ಆ್ಯಂಗಲ್ ಕ್ರಿಯೇಟ್ ಆಗುತ್ತಲ್ವ ನಮಗೆ, ಇದನ್ನ ಏನಂತೀವಿ? ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕರಿತೀವಿ. ಓಕೆ, ಆ್ಯಂಗಲ್ ಆಫ್ ಡಿಪ್ರೆಷನ್. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ನಿಮ್ಮ ಫ್ರೆಂಡ್ ಯಾರು? ಅಬ್ಸರ್ವರ್. ಅಂದರೆ ನಿಮ್ಮ ಫ್ರೆಂಡು ನೋಡ್ಬೋದು, ನೀವು ನೋಡ್ಬೋದು. ನೀವು ಮೇಲಿಂದ ಕೆಳಗೆ ನೋಡಿದ್ರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಗುತ್ತೆ, ನಿಮ್ಮ ಫ್ರೆಂಡ್ ಕೆಳಗಿಂದ ಮೇಲೆ ನೋಡಿದ್ರೆ ಆ್ಯಂಗಲ್ ಆಫ್ ಎಲಿವೇಶನ್ ಆಗುತ್ತೆ. ಅಷ್ಟೇ, ಸಿಂಪಲ್, ಇನ್ನೇನೂ ಇಲ್ಲ ಇದರಲ್ಲಿ. ಸೊ ಇವೆರಡು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಮುಗಿದೋಗುತ್ತೆ. ಆ್ಯಂಗಲ್ ಆಫ್ ಎಲಿವೇಶನ್ ಅಂತ ಅಂದ್ರೇನು? ನಿಮ್ಮ ಫ್ರೆಂಡು ಅಂದರೆ ನೀವು ನಿಮ್ಮ ಫ್ರೆಂಡ್ನ ನೋಡ್ತಾ ಇದ್ದೀರಾ, ಬಿಲ್ಡಿಂಗ್ ಮೇಲೆ ನಿಂತಿರೋನು. ಸೊ ನೀವು ನಿಮ್ಮ ಫ್ರೆಂಡ್ನ ನೋಡ್ಬೇಕಾದ್ರೆ ತಲೆ ಎತ್ಬಿಟ್ಟು ನೋಡ್ತೀರಾ, ಅಂದರೆ ಆ್ಯಂಗಲ್ ಅನ್ನೋದು ಮೇಲಕ್ಕೆ ಹೋಗುತ್ತೆ. ಸೊ ಇನ್ಕ್ರೀಸ್ ಆದಾಗ ಇದು ಆ್ಯಂಗಲ್ ಆಫ್ ಎಲಿವೇಶನ್. ನಿಮ್ಮ ಫ್ರೆಂಡು ನಿಮ್ಮನ್ನ ನೋಡ್ಬೇಕಾದ್ರೆ ಆ್ಯಂಗಲ್ ಅನ್ನೋದು ಡಿಕ್ರೀಸ್ ಆಗುತ್ತೆ. ಸೊ ಅವಾಗ ಡಿಪ್ರೆಷನ್. ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್. ಓಕೆ, ಸೊ ಇದು ಜಸ್ಟ್ ಮೀನಿಂಗ್ಸ್ ಗೊತ್ತಿರೋ ಸಾಕಿದೆಲ್ಲ, ಎಲ್ಲ ಆರಾಮಾಗಿ ಮಾಡ್ಬೋದು, ಇನ್ನೇನು ಇಲ್ಲ. ಕೆಲವೊಂದು ಕ್ವಶನ್ ನಮಗೆ ಸನ್ನು ಮತ್ತು ಶ್ಯಾಡೋ ಕೊಡ್ತಾರೆ. ಸನ್ನು ಶ್ಯಾಡೋ ಅಂತಂದ್ರೆ ಏನು? ಇವಾಗ ಸೂರ್ಯ ಇಲ್ಲಿದ್ದರೆ ನಿಮಗೆ ಸೂರ್ಯ ಶ್ಯಾಡೋ ನಿಮ್ಮ ಮೇಲೆ ಬೀಳ್ದಾಗ ನೀವು ಇಲ್ಲಿ ಇರ್ತೀರ ಅಂದ್ಕೊಳ್ಳಿ. ಓಕೆ, ಶ್ಯಾಡೋ ನಿಮ್ಮ ಮೇಲೆ ಬಿದ್ದಾಗ ನಿಮ್ಮ ಶ್ಯಾಡೋ ಕ್ರಿಯೇಟ್ ಆಗುತ್ತಲ್ಲ, ಇಲ್ಲಿ ನಿಮ್ಮ ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಒಂದು ಬರುತ್ತೆ. ಕರೆಕ್ಟ್ ಅಲ್ವಾ? ಇವಾಗ ನೀವು ನಿಮ್ಮ ಶ್ಯಾಡೋ ನೋಡ್ತೀರಾ, ಯಾವಾಗಾದ್ರು ನೋಡಿರ್ತೀರಲ್ವಾ? ನಿಮ್ಮ ಶ್ಯಾಡೋ ರೋಡ್ ಮೇಲೆ, ಪ್ಲೇಸ್ ಮೇಲೆ, ಜಾಗಕ್ಕೆ, ನೆಲದ ಮೇಲೆ ಬೀಳ್ಬೇಕಾದ್ರೆ ನೀವು ಇಲ್ಲಿಂದ ಅಬ್ಸರ್ವ್ ಮಾಡ್ತಿರ್ತೀರ. ಸೊ ಈ ಲೈನ್ ಏನಾಗುತ್ತೆ? ಲೈನ್ ಆಫ್ ಸೈಟ್ ಆಗುತ್ತೆ. ನೀವು ಅಬ್ಸರ್ವರು. ಈ ಆ್ಯಂಗಲ್ ಏನಾಗುತ್ತೆ ಅವಾಗ? ಇದು ಸ್ಟ್ರೈಟ್ ಲೈನ್ ಬಂದರೆ ಈ ಆ್ಯಂಗಲ್ ಏನಾಗುತ್ತೆ? ಆ್ಯಂಗಲ್ ಆಫ್ ಡಿಪ್ರೆಷನ್ ಆಗುತ್ತೆ. ಅಷ್ಟೇ. ಸೊ ಇದೆಲ್ಲ ಒಂದೊಂದಾಗಿ ಇನ್ನೂ ಕ್ಲೀನಾಗಿ ಡಿಸ್ಕಸ್ ಮಾಡೋಣ, ಕ್ವಶನ್ಸ್ ಮಾಡ್ಕೊಂಡು, ಅವಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ.
ಓಕೆನಾ. ಸೊ ಮೇಯ್ನಾಗಿ ಎರಡು ನೆನ್ಪಿಟ್ಕೊಳ್ಳಿ, ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನ್. ತಲೆ ಎತ್ತಿ ನೋಡೋದು ಆ್ಯಂಗಲ್ ಆಫ್ ಎಲಿವೇಶನ್, ತಲೆ ಬಗ್ಸಿ ನೋಡೋದು ಆ್ಯಂಗಲ್ ಆಫ್ ಡಿಪ್ರೆಷನ್. ಓಕೆನಾ. ಸೊ ಆಲ್ರೆಡಿ ನಮಗೆ ರೇಷಿಯೋಸ್ ಗೊತ್ತು, ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ, ಕೊಸೆಕೆಂಟ್ ಟೀಟಾ, ಸೀಕೆಂಟ್ ಟೀಟಾ, ಕಾಟ್ ಟೀಟಾ. ಆ ರೇಷಿಯೋಸ್ ಯೂಸ್ ಮಾಡಿಕೊಂಡು ಇದನ್ನು ಸಾಲ್ವ್ ಮಾಡ್ತೀವಿ ಅಷ್ಟೇ, ಇನ್ನೇನಿಲ್ಲ ಇದರಲ್ಲಿ. ಸೊ ನಮಗೆ ಈ ಆ್ಯಂಗಲ್ ಆಫ್ ಎಲಿವೇಶನ್, ಆ್ಯಂಗಲ್ ಆಫ್ ಡಿಪ್ರೆಷನಲ್ಲಿ ಮೋಸ್ಟ್ ಕೇಸಸಲ್ಲಿ 30 ಡಿಗ್ರಿ, 60 ಡಿಗ್ರಿ ಅಥವಾ 45 ಡಿಗ್ರಿ ಕ್ವಶನ್ಸೇ ಕೇಳ್ತಾ ಇರ್ತಾರೆ. 30 ಡಿಗ್ರಿ 60 ಡಿಗ್ರಿ ಅಂತಂದ್ರೆ ಇದೊಂದು ರೈಟ್ ಆ್ಯಂಗಲ್, ಕರೆಕ್ಟ್ ಅಲ್ವಾ? ಇದೊಂದು ರೈಟ್ ಆ್ಯಂಗಲ್, ಕರೆಕ್ಟಾಗಿ ಬಿಡ್ಸೋಕ್ಕೆ ಬರಲ್ಲ, ತಲೆ ಕೆಡಿಸ್ಕೊಂಬಿಡಿ. ಸೊ ಇಲ್ಲಿ 30 ಡಿಗ್ರಿ ಇರುತ್ತೆ, ಅಥವಾ ಇಲ್ಲಿ 60 ಡಿಗ್ರಿ ಇರುತ್ತೆ, ಅಥವಾ ಇಲ್ಲಿ 30 ಡಿಗ್ರಿ ಇರುತ್ತೆ, ಇಲ್ಲಿ 60 ಡಿಗ್ರಿ ಇರುತ್ತೆ, ಅಥವಾ ಇನ್ನೊಂದು ಯಾವುದು 45 ಡಿಗ್ರಿ. ಸೊ ಇಲ್ಲಿ 45, ಇಲ್ಲಿ 45. ಸೊ ಈ ಥರ ಕ್ವಶನ್ಸೇ ನಮಗೆ ಮೆಜಾರಿಟಿ ಬರುತ್ತೆ. ನಿಮಗೆ ರೇಷಿಯೋಸ್ ಬಂದರೆ ಇದನ್ನು ಆರಾಮಾಗಿ ಮಾಡ್ಬಿಡ್ಬೋದು. 2 ಟೈಪ್ಸ್ ಮೇಜರಾಗಿ ನಮಗೆ ಕೊಡೋದು. ಕೇಸ್ 1ನಲ್ಲಿ 60 ಡಿಗ್ರಿ 30 ಡಿಗ್ರಿ ಅಥವಾ 30 ಡಿಗ್ರಿ 60 ಕೊಡ್ತಾರೆ. ಇನ್ನೊಂದಲ್ಲಿ 45, ಇಲ್ಲಿ ಆಲ್ಮೋಸ್ಟ್ 90 ಡಿಗ್ರಿ, ಯಾವಾಗಲೂ 90 ಡಿಗ್ರಿ ಇರುತ್ತೆ. ಇದೆಲ್ಲ ನೀವು ಕಲ್ತಿದ್ದೀರಾ, ಓಕೆನಾ. ಸೊ ಇದರಲ್ಲಿ ನಮಗೆ 30 ಡಿಗ್ರಿ ಮತ್ತು 60 ಡಿಗ್ರಿ ಆ್ಯಂಗಲ್ಲು ಮತ್ತು 45 ಡಿಗ್ರಿ ಆ್ಯಂಗಲ್ ಜಾಸ್ತಿ ಕೇಳೋದ್ರಿಂದ, ಅದು ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಗಿರೋದ್ರಿಂದ ನಮಗೆ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಲ್ರೆಡಿ ಗೊತ್ತು, ಸೈನು, ಕಾಸು, ಟ್ಯಾನು. ಸೈನ್ ಅಂತಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್ ಅಂತ. ಆದರೆ 30 ಡಿಗ್ರಿ 60 ಡಿಗ್ರಿಲಿ ನಮಗೆ ಏನಾಗಿರುತ್ತೆ? ಸೊ ಇದು ನಮಗೆ 30 ಡಿಗ್ರಿ ಆಗಿದ್ದರೆ, ಇದು 60 ಡಿಗ್ರಿ ಆಗಿದ್ದಾಗ ಸ್ಟಾರ್ಟಿಂಗ್ ರೇಷಿಯೋಸ್ ಕಲಿಬೇಕಾದ್ರೆ ಕಲ್ತ್ಕೊಂಡು, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಗೆ ಏನಾಗಿರುತ್ತೆ? ಇದು 30 ಡಿಗ್ರಿ ಆಗಿದ್ದಾಗ ಇದು ಏನಾಗುತ್ತೆ ನಮಗೆ? √2, √3, ಇದು 1, ಇದು 2, ಕರೆಕ್ಟ್ ಅಲ್ವಾ? ಸೈನ್ ಅಂತ ಏನು? ಆಪೋಸಿಟ್ ಯಾವುದು? ಸೈನ್ 30 ಡಿಗ್ರಿಗೆ ಸೈನ್ 30 ಡಿಗ್ರಿ ಅಂತಂದರೆ ಆಪೋಸಿಟ್ ಯಾವುದು? ಇದು 1/2. ಸೈನ್ ಅಂತಂದರೆ ಆಪೋಸಿಟ್ ಬೈ ಹೈಪೋಟಿನಿಯಸ್. ಆಪೋಸಿಟ್ ಯಾವುದು? ಇದು ಆಪೋಸಿಟು, ಇದು ಅಡ್ಜಸೆಂಟು, ಇದು ಹೈಪೋಟಿನಿಯಸ್, ಕರೆಕ್ಟ್ ಅಲ್ವಾ? ಸೊ ಸೈನ್ 30 ಡಿಗ್ರಿ ನಮಗೆ 1/2 ಆಗುತ್ತೆ. ಇದೇ ನಮಗೆ ಆ್ಯಂಗಲ್ ಬಂದು ಇಲ್ಲಿ 60 ಡಿಗ್ರಿ ಇದ್ದು ಇಲ್ಲಿ 30 ಡಿಗ್ರಿ ಇದ್ದರೆ ಅವಾಗ ನಮಗೆ ಈ ವ್ಯಾಲ್ಯೂಸನ್ನು ಚೇಂಜ್ ಆಗುತ್ತೆ. ಇದು √3 ಆಗುತ್ತೆ, ಇದು 1 ಆಗುತ್ತೆ, ಇದು 2 ಆಗುತ್ತೆ, ಕರೆಕ್ಟ್ ಅಲ್ವಾ? ಸೈನ್ 30 ಡಿಗ್ರಿ ಅವಾಗ ಏನಾಗುತ್ತೆ? ಆಪೋಸಿಟ್, ಇದ್ರದ್ದು ಆಪೋಸಿಟ್, ಈ ಆ್ಯಂಗಲ್ಗೆ ಆಪೋಸಿಟ್ ಯಾವುದು? ಇದು 1/2. ಸೊ 45 ಡಿಗ್ರಿಲಿ ನಾವು ಆಲ್ರೆಡಿ ಕಲ್ತಿದ್ದೀವಿ, ಇದು ಕೂಡ ರೇಷಿಯೋ. ಇದು ನೆನ್ಪಿಟ್ಕೊಂಬಿಟ್ರೆ ನಮಗೆ ತುಂಬ ಈಸಿ. ಓಕೆ, ಈ ವ್ಯಾಲ್ಯೂಸ್ನ ನೆನ್ಪಿಟ್ಕೊಂಬಿಟ್ಟೆ 1, ಇದು ಹೆಂಗಿದ್ರು 2 ಇರುತ್ತೆ, ಇದೇನು ಬೇಕಾಗಿಲ್ಲ. ನೀವು 30 ಡಿಗ್ರಿ ಇದ್ದರೆ 1 √3 ಇಟ್ಕೊಳ್ಳಿ, ಇದೊಂದು ನೆನ್ಪಿಟ್ಕೊಳ್ಳಿ ಸಾಕು, ಓಕೆನಾ. 30 ಡಿಗ್ರಿ ಇಲ್ಲಿ ಬಂದರೆ ಅದು √3 ಆಗುತ್ತೆ, 1 ಆಗುತ್ತೆ. 45 ಇನ್ನೂ ಇದ್ದಿದ್ದು ಈಸಿ, ಇದು 1, ಇದು √2, ಕರೆಕ್ಟ್ ಅಲ್ವಾ? ಇದು 45 ಡಿಗ್ರಿ, ಇದು 45 ಡಿಗ್ರಿ ಇದ್ದರೆ ಅದು ಹೆಂಗೆ ಕೊಟ್ಟು 1:1 ಬರುತ್ತೆ. ಸೊ ನೋ ಪ್ರಾಬ್ಲಮ್, ಕರೆಕ್ಟ್ ಅಲ್ವಾ? ಸೊ ಈ ರೇಷಿಯೋಸ್ ನಾನು ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಯಾವಾಗ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಕಲ್ತ್ಕೊಬೇಕಾರೆ ಏನಕ್ಕೆ ಇದು 1:1 ಬರುತ್ತೆ, ಅವೆಲ್ಲ ಹೇಳಿದ್ದೀನಿ ಡಿಸ್ಕಸ್ ಕ್ಲೀನಾಗಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇದ್ರ ಮೇಲೆ ಒಂದೊಂದು ಕ್ವಶನ್ಸ್ ಮಾಡ್ಕೊಂಡು ಹೋಗೋಣ, ನಿಮ್ಗೆ ಕ್ಲೀನಾಗಿ ಅರ್ಥ ಆಗುತ್ತೆ, ಓಕೆ. ಸೊ ಎಕ್ಸಾಮ್ ಕೊಡೋರು ನಮ್ಗಿಂತ ಬುದ್ಧಿವಂತರಲ್ವ, ಅವ್ರೇನು ಮಾಡ್ತಾರೆ? ಈ ಎರಡು ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ ಕೆಲವೊಂದ್ಸಲ. ಫಾರ್ ಎಕ್ಸಾಂಪಲ್ ಹೆಂಗೆ ಕೊಡ್ತಾರೆ ಅಂತಂದರೆ, ಇವಾಗ ಇದೊಂದು ಆ್ಯಂಗಲು, ಓಕೆ. ಇವಾಗ ಇಲ್ಲಿಂದ ನೀವಿದ್ದೀರಾ, ನಿಮ್ಮ ಮನೆಯಿಂದ ನಿಮ್ಮ ಒಂದು ಫ್ರೆಂಡ್ ಮನೆಗೆ ಇಷ್ಟು ದೂರ ಇರುತ್ತೆ ಅಂದ್ಕೊಳ್ಳಿ, ಓಕೆ. ನಿಮ್ಮ ಫ್ರೆಂಡ್ ಮನೆ, ಫಸ್ಟ್ ಫ್ರೆಂಡ್ ಮನೆ, ಇಲ್ಲಿಂದ ಮತ್ತೆ ನಿಮ್ಮ ಗರ್ಲ್ ಫ್ರೆಂಡ್ ಮನೆಗೆ ಇಷ್ಟು ದೂರ ಇರುತ್ತೆ ಅಂದ್ಕೊಳ್ಳಿ, ಓಕೆ. ಅರ್ಥ ಆಗ್ತಿದೆಯಲ್ವಾ? ಸೊ ಈ ಆ್ಯಂಗಲ್ ಬಂದು ನಮಗೆ 60 ಡಿಗ್ರಿ ಇರುತ್ತೆ, ಈ ಆ್ಯಂಗಲ್ ಬಂದು ನಮಗೆ 30 ಡಿಗ್ರಿ ಇರುತ್ತೆ. ಸೊ ಈ ಥರನೂ ಕೊಡ್ತಾರೆ, ಎರಡು ಮಿಕ್ಸ್ ಮಾಡಿ ಒಟ್ಟಿಗೆ ಕೊಡ್ತಾರೆ, ಅರ್ಥ ಆಗ್ತಿದೆಯಲ್ವಾ? ಸೊ ಇವಾಗ ನೀವು ಇಲ್ಲಿಂದ ನೋಡ್ತಾ ಇರ್ತೀರಾ. ಸೊ ಇವಾಗ ನಿಮಗೆ ಇಲ್ಲಿಂದ ನೋಡ್ಬಿಟ್ಟು ನಿಮಗೆ ಈ ವ್ಯಾಲ್ಯೂ ಇದೆಷ್ಟು, 60 ಡಿಗ್ರಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಅಂತ ಕೊಟ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಕಂಡುಹಿಡಿಯೋಕೆ ಹೇಳ್ತಾರೆ. ಸೊ ನಮ್ಗೆ ಆಲ್ರೆಡಿ ಗೊತ್ತು 60 ಡಿಗ್ರಿಲಿ ಇದೇನಿರುತ್ತೆ, ಇದೇನಿರುತ್ತೆ 60 ಡಿಗ್ರಿಲಿ ಏನಿರುತ್ತೆ? ವ್ಯಾಲ್ಯೂ 1 ಇರುತ್ತೆ. ಅಂದರೆ ಇಲ್ಲಿ ಅದೇನಾರಾಗಲಿ, ಮೀಟರ್ಸ್ ಆಗಲಿ ಯಾ ಕಿಲೋಮೀಟರ್ ಆಗಲಿ ಏನಾರಾಗಲಿ, ಇಲ್ಲಿ 1 ಇರುತ್ತೆ, ಕರೆಕ್ಟ್ ಅಲ್ವಾ? ರೇಷಿಯೋ ಇಲ್ಲೇನು ಬರುತ್ತೆ? √3 ಇರುತ್ತೆ, ಕರೆಕ್ಟ್ ಅಲ್ವಾ? ಆದರೆ ನಮಗೆ ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರುತ್ತೆ? ಇಲ್ಲಿಂದ ಇಲ್ಲಿವರೆಗೂ ಎಷ್ಟಿರುತ್ತೆ ಗೊತ್ತಾ? ಟೋಟಲು 3 ಇರುತ್ತೆ, ಓಕೆನಾ. ವ್ಯಾಲ್ಯೂ ಏನಾಗಿರುತ್ತೆ? ಅದು 3. ಇಲ್ಲಿ ವ್ಯಾಲ್ಯೂ ಏನಾಯಿತು? 1 √3 ಆಯ್ತಲ್ವಾ? ಇಲ್ಲಿ ನೋಡಿ, ಇದು ಯಾಕೆ 3 ಆಯಿತು ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 30 ಡಿಗ್ರಿಲಿ ಇದೇನಿತ್ತು? ಈ 30 ಡಿಗ್ರಿ ವ್ಯಾಲ್ಯೂ ಏನಾಗಿರುತ್ತೆ? ಇಲ್ಲಿಂದ ಇಲ್ಲಿಗೆ √3, ಇಲ್ಲಿ ಕೂಡ √3. ಸೊ √3 × √3 3 ಆಗೋಗುತ್ತೆ. ಯಾಕಂತಂದರೆ ನಾವು ಇಲ್ಲಿ ಕೂಡ ಇದೊಂದು ಆ್ಯಡ್ ಆಗಿದೆ. ಸೊ ಇದನ್ನು ನಾವು ಅದಕ್ಕೆ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಎರಡು ಜೋಡ್ಸ್ ಕೊಟ್ಟಿರೋದ್ರಿಂದ ಮಲ್ಟಿಪ್ಲೈ ಮಾಡಿದಾಗ √3, ಇದು ಹೈಟುದು, ಈ ಕಡೆ ವ್ಯಾಲ್ಯೂದು √3 × √3 3 ಆಗುತ್ತೆ, ಓಕೆ. ಇದನ್ನು ನೆನ್ಪಿಟ್ಕೊಳ್ಳಿ, ಎರಡು ಒಟ್ಟಿಗೆ ಕೊಟ್ಟಾಗ. ಈ ಥರನೇ ಕೊಡ್ತಾರೆ, ಇನ್ನೊಂದು ಥರನೂ ಕೊಡ್ತಾರೆ. ಹೆಂಗೆ ಅಂತಂದರೆ ಇಲ್ಲೊಂದು ಅಬ್ಸರ್ವ್ ಮಾಡ್ತಿರ್ತೀರ, ಓಕೆ. ಫಸ್ಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ ನಿಮ್ಮ ಗರ್ಲ್ಫ್ರೆಂಡ್ ಮನೆಗೆ, ಓಕೆ, ಡೈರೆಕ್ಟಾಗಿ ಕೊಟ್ಟಿರ್ತಾರೆ. ಈಗ ನಿಮ್ಮ ಗರ್ಲ್ಫ್ರೆಂಡ್ ಮನೆ ಮಾಡಿ ಮೇಲಿಂದನೂ ನಿಮ್ಮ ಮನೆ ಹತ್ರಕ್ಕೆ ಈ ಥರ ನೋಡ್ಬೋದು, ಓಕೆ. ನಿಮ್ಮ ಒಂದು 3 ಫ್ಲೋರ್ ಅಂದ್ಕೊಳ್ಳಿ, ನಿಮ್ಮ ಗರ್ಲ್ಫ್ರೆಂಡ್ 1 ಫ್ಲೋರ್ ಬಿಲ್ಡಿಂಗ್ ಅಂದ್ಕೊಳ್ಳಿ. ಸೊ ಈ ಥರನೂ ಕೊಡ್ತಾರೆ. ಸೊ ಅವಾಗ ವ್ಯಾಲ್ಯೂ ಏನಾಗುತ್ತೆ? ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ ಗೊತ್ತಾ? ಅವಾಗ ಇದು ಚೇಂಜ್ ಆಗುತ್ತೆ, ಅವಾಗ ಇದು 3 ಆಗುತ್ತೆ, ಓಕೆ. ಈ ಸೈಡ್ 3 ಆಗುತ್ತೆ, ಈ ಆ್ಯಂಗಲ್ ಏನು 30 ಡಿಗ್ರಿ, ಈ ಆ್ಯಂಗಲ್ ಏನು 60 ಡಿಗ್ರಿ, ಓಕೆ. ಈ ವ್ಯಾಲ್ಯೂ ಏನಾಗುತ್ತೆ? ಅವಾಗ ಇದು
√3 ಆಗುತ್ತೆ. ಓಕೆ, ಇದೇನಾಗಿರುತ್ತೆ 1 ಆಗಿರುತ್ತೆ. ಸೊ ಇದನ್ನು ನೀವು ನೆನ್ಪಿಟ್ಕೊಬೇಕಾಗುತ್ತೆ. ಓಕೆನಾ. ಸೊ ಹಿಂಗಿದ್ದಾಗ ಏನು ಸಪ್ರೇಟ್ ಅಂದರೆ ಒಂದರಲ್ಲೇ ಫಸ್ಟ್ 60 ಅಥವಾ 30 ಅಥವಾ 60 ಕೊಟ್ಟಾಗ 30 ಕೊಟ್ಟರೆ ಟೋಟಲ್ ಲೆಂತು 3 ಆಗಿರುತ್ತೆ, 60ದು ವ್ಯಾಲ್ಯೂ 1 ಆಗಿರುತ್ತೆ. ಓಕೆ, ಅರ್ಥ ಆಗ್ತಿದೆ ತಾನೆ. ಸೊ ಅವಾಗ ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ ಎಷ್ಟಿರುತ್ತೆ 2 ಆಗಿರುತ್ತೆ. ಓಕೆ, ಕನ್ಫ್ಯೂಸ್ ಆಗಬೇಡಿ ಯಾಕೆ 2 ಅಂತ. ಇಲ್ಲಿ ಟೋಟಲ್ 3 ಆದಾಗಿದ್ದಾಗ ಇಲ್ಲಿ 2ನೇ ತಾನೆ, ಇಲ್ಲಿ 1 ಇದ್ದಾಗ. ಸೊ √3 ಇಲ್ಲಿಂದ ಇಲ್ಲಿಗೆ ವ್ಯಾಲ್ಯೂ 1 ಜೊತೆಗೆ 30 ಡಿಗ್ರಿ ಕೊಟ್ಟರೆ ನಮಗೆ ಇದು ವ್ಯಾಲ್ಯೂ 2 ಆಯಿತು, ಇದು ಟೋಟಲ್ ಲೆಂತ್ 3 ಆಯಿತು. ಅದೇ ಈ ಥರ ಕೊಟ್ಟರೆ ಕೆಳಗಡೆ √3 ಬರುತ್ತೆ, ಈ ಕಡೆ ಹೈಟು ನಮಗೆ 3 ಬರುತ್ತೆ, ಈ ಕಡೆ 1 ಬರುತ್ತೆ ರೇಷಿಯೋ. ಇದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಕೆಲವೊಂದು ಕ್ವಶನ್ಸಲ್ಲಿ ಡೈರೆಕ್ಟಾಗಿ ಕೊಡ್ತಾರೆ, ಇದನ್ನು ಬೇಕಾಗುತ್ತೆ. ಓಕೆನಾ. ಬರೀ ಇಷ್ಟೇನ ಅಂದರೆ ಇನ್ನೂ ಡಿಫ್ರೆಂಟ್ ಥರ ಕೇಳ್ತಾರೆ. ಯಾಕಂದ್ರೆ ಸಿ ಟೈಪು ಇಲ್ಲೇನಿರುತ್ತೆ ಅಂತಂದರೆ ಇಲ್ಲಿ ನೋಡಿ. ಸೊ ಇಲ್ಲಿ ಈ ಆ್ಯಂಗಲ್ ಏನು 60 ಡಿಗ್ರಿ ಆಗಿರುತ್ತೆ, ಈ ಆ್ಯಂಗಲ್ ಏನು 30 ಡಿಗ್ರಿ ಆಗಿರುತ್ತೆ. ಓಕೆ, ಬೇರೆ ಸಪ್ರೇಟಾಗಿ ಕೊಟ್ಟರು. ಸೊ ಇಲ್ಲಿ ಲೆಂತ್ ನಿಮ್ಗೆ ಆಲ್ರೆಡಿ ಗೊತ್ತು, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ 1 ಇರುತ್ತೆ, ಕರೆಕ್ಟ್ ಅಲ್ವಾ. ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ ಇವಾಗ ಇದನ್ನ ಹೇಳಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿರುತ್ತೆ. ಸೊ ಈ ವ್ಯಾಲ್ಯೂ ಬಂದು ನಮಗೆ 3 ಆಗಿರುತ್ತೆ, ಈ ಹೈಟ್ ಬಂದು ನಮಗೆ √3 ಆಗಿರುತ್ತೆ. ಓಕೆ, ನೆಕ್ಸ್ಟ್ 4th ಟೈಪ್. ಇಲ್ಲಿ ಹೆಂಗೆ ಕೊಡ್ತಾರೆ ಅಂತ ಅಂದರೆ ಏನೇನು ಕೊಡ್ಬೋದು ಎಲ್ಲ ನಾನು ಫಸ್ಟೇ ಇದು ಬರ್ತಾ ಇದ್ದೀನಿ. ಸೊ ನಿಮ್ಗೆ ಯಾವಾಗ ಕೊಟ್ಟರು ನೀವು ಯಾವುದಾದ್ರು ಯೂಸ್ ಮಾಡ್ಕೊಬೋದು. ಓಕೆನಾ. ಸೊ ಇಲ್ಲಿ ನಮಗೆ ಈ ಆ್ಯಂಗಲ್ ಅನ್ನೋದು 30 ಡಿಗ್ರಿ ಇರುತ್ತೆ, ಈ ಮೇಲ್ಗಡೆ ದೊಡ್ಡ ಆ್ಯಂಗಲ್ ಅನ್ನೋದು ನಮಗೆ 60 ಡಿಗ್ರಿ ಇರುತ್ತೆ. ಓಕೆನಾ. ಸೊ ಇವಾಗ ಈ ಹೈಟ್ ಏನಾಗಿರುತ್ತೆ ನಮಗೆ 1 ಆಗಿರುತ್ತೆ, ಈ ಹೈಟ್ ಏನಾಗಿರುತ್ತೆ ನಮಗೆ ಟೋಟಲ್ ಹೈಟು 3 ಆಗಿರುತ್ತೆ. ಓಕೆ, ಇಲ್ಲಿಂದ ಇಲ್ಲಿಗೆ ಟೋಟಲ್ ಹೈಟು 3 ಆಗಿರುತ್ತೆ. ಓಕೆನಾ. ಸೊ ಇದು ಈ ಆ್ಯಂಗಲ್ ನಮಗೆ ಈ ಲೆಂತ್ ಏನಾಗಿರುತ್ತೆ √3 ಆಗಿರುತ್ತೆ. ಓಕೆ. ಸೊ ನೆಕ್ಸ್ಟ್ 5th ಟೈಪು, ಇದೊಂದು ಲಾಸ್ಟ್ ಟೈಪು. ಸೊ 5th ಟೈಪಲ್ಲಿ ಹೆಂಗಿರುತ್ತೆ ಅಂತಂದರೆ ನಮಗೆ ಸೊ ಇಲ್ಲಿ ಒಂದು ಬಿಲ್ಡಿಂಗ್ ಇರುತ್ತೆ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿ ಒಂದು ಅಬ್ಸರ್ವ್ ಆಗ್ತಾ ಇರುತ್ತೆ, ಇಲ್ಲಿಂದ ಇಲ್ಲಿ ಒಂದು ಅಬ್ಸರ್ವ್ ಆಗ್ತಾ ಇರುತ್ತೆ. ಸೊ ಇದು ನಮಗೆ 30 ಡಿಗ್ರಿ ಇರುತ್ತೆ, ಇದು ನಮಗೆ 60 ಡಿಗ್ರಿ ಇರುತ್ತೆ. ಸೊ ಇವಾಗ ಏನು ವ್ಯಾಲ್ಯೂ ಆಗುತ್ತೆ ಅಂತಂದರೆ ಈ ಹೈಟ್ ಬಂದು ನಮಗೆ 1 ಇರುತ್ತೆ, ಈ ಹೈಟು ಬಂದು ನಮಗೆ 2 ಇರುತ್ತೆ, ಟೋಟಲ್ ಲೆಂತ್ ನಮಗೆ 3 ಇರುತ್ತೆ, ಈ ಲೆಂತ್ ನಮಗೆ √3 ಇರುತ್ತೆ. ಓಕೆನಾ, ಅರ್ಥ ಆಯ್ತಲ್ವಾ. ಸೊ ಇವಾಗ ಇದು ರಿಲೇಟೆಡ್ ಕ್ವಶನ್ಸ್ ಮಾಡೋಣ. ಸೊ ಈ 5 ಟೈಪ್ಸು ಇದು ನೆನ್ಪಿಟ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಬೇಸಿಕ್ಸ್ ಗೊತ್ತಿರೋ ಸಾಕು. ಇದನ್ನು ನಾವು ಅಂದರೆ ಇದನ್ನು ಗೊತ್ತಿರೋ ಡೈರೆಕ್ಟಾಗಿ ಮಾಡಿಬಿಡ್ಬೋದು. ಇದು ಗೊತ್ತಿಲ್ಲ ನೆನಪಿಲ್ಲ ಅಂದರೂ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಬೇಸಿಕ್ಸ್ ಇದು ನೆನಪಿರ್ಬೇಕು ನಿಮಗೆ. 1√3 2 1 1√2 ಇದೇನು ನಿಮಗೆ ಆಲ್ಮೋಸ್ಟ್ ನೆನಪಿರುತ್ತೆ. ಇದು 1√3 2 1 2 3 ಅಂತ ನೆನಪಿಟ್ಕೊಳ್ಳಿ, 3ನ √3 ಥರ ನೆನಪಿಟ್ಕೊಳ್ಳಿ ಅಷ್ಟೇ. ಇದು ನೆನಪಿದ್ದು ರೇಷಿಯೋಸ್ ಬಂದರೆ ಸಾಕು, ಆರಾಮಾಗಿ ಮಾಡ್ಬೋದು. ಇಷ್ಟೆಲ್ಲ ಇದೆಲ್ಲ ಏನು ಆ್ಯಕ್ಚುಲಿ ನೆನಪಿಟ್ಕೊಳ್ಳೋದೇನು ಬೇಕಾಗಿಲ್ಲ, ಬಟ್ ಟೈಮ್ ಸೇವ್ ಆಗಬೇಕು, ಫಸ್ಟೇ ಗೊತ್ತಾಗಿರಬೇಕು ಅಂತಂದರೆ ಇದು ಬೇಕಾಗುತ್ತೆ. ಬೇಡ ಅಂತಂದರೆ ನಾವು ಡೈರೆಕ್ಟಾಗಿ ಬೇಸಿಕ್ಸಿಂದ ಸ್ವಲ್ಪ 1-2 ಸ್ಟೆಪ್ ಜಾಸ್ತಿ ಮಾಡಿದ್ರೆ ಆನ್ಸರ್ ಬರುತ್ತೆ ಅಷ್ಟೆ. ಓಕೆ, ಇವಾಗ ಒಂದೊಂದೇ ಕ್ವಶನ್ಸ್ ಮಾಡ್ಕೊಂಡು ಹೋಗೋಣ, ಮುಗಿದೋಗುತ್ತೆ. ಸೊ ಫಸ್ಟ್ ಕ್ವಶನ್ ನೋಡಿ ಇಲ್ಲಿ ಯಾವ ಥರ ಇದೆ. 129 ಮೀಟರ್ ಫ್ರಮ್ ದ ಫೂಟ್ ಆಫ್ ಎ ಕ್ಲಿಫ್ ಆನ್ ಲೆವೆಲ್ ಆಫ್ ಎ ಗ್ರೌಂಡ್, ದಿ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದಿ ಟಾಪ್, ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ಎ ಟಾಪ್ ಆಫ್ ಎ ಕ್ಲಿಫ್ ಈಸ್ 30 ಡಿಗ್ರಿ. ಓಕೆ, ಕೆಳಗಿಂತ ಒಂದು ಆ್ಯಂಗಲ್ ಆಫ್ ಎಲಿವೇಶನ್ ಕ್ಲಿಫ್ ಆ್ಯಂಗಲ್ ಎಷ್ಟಿದೆ 30 ಡಿಗ್ರಿ ಇದೆ. ದೆನ್ ದ ಹೈಟ್ ಆಫ್ ದಿಸ್ ಕ್ಲಿಫ್ ಈಸ್ ಹೌ ಮಚ್ ಅಂತ ಕೇಳ್ತಿದ್ದಾರೆ. ಸೊ ಇವಾಗ ಇದು ಹಾರಿಜಾಂಟಲ್ ಲೈನ್. ಓಕೆ, ಇಲ್ಲಿಂದ ಇಲ್ಲಿ ಆ್ಯಂಗಲ್ ಆಫ್ ಎಲಿವೇಶನ್ ಇದು ಎಷ್ಟು ಡಿಗ್ರಿ ಇದೆ, ಇದು 30 ಡಿಗ್ರಿ ಇದೆ. ಓಕೆ, ಈ ಹೈಟ್ ನಮಗೆ ಇವಾಗ ಕೇಳ್ತಾ ಇದ್ದಾರೆ. ಈ ಲೆಂತ್ ಇದೆಯಲ್ಲ ಹಾರಿಜಾಂಟಲ್ ಲೆಂತು, ಅದನ್ನ ಎಷ್ಟಕ್ಕೆ ಕೇಳ್ತಾ ಇದ್ದಾರೆ, ಅದು 129 ಮೀಟರ್ ಫ್ರಮ್ ದ ಫೂಟ್ ಆಫ್ ಎ ಕ್ಲಿಫ್. ಫೂಟ್ ಅಂದರೆ ಇದು, ಇಲ್ಲಿಂದ ಕ್ಲಿಫ್ಗೆ ಎಷ್ಟು ಮೀಟರ್ ಇದೆ, ಇದು 129 ಮೀಟರ್ಸ್ ಇದೆ. ಸೊ ಇವಾಗ ನಮಗೆ ಈ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ಇವಾಗ ಇದನ್ನು 2 ಟೈಪ್ಸ್ ಮಾಡ್ಬೋದು. ಟೈಪ್ 1 ಏನು, ನಮ್ಗೆ ಆಲ್ರೆಡಿ ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ ಡೈರೆಕ್ಟ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇದು 30 ಡಿಗ್ರೀಸ್ ಅಂದಾಗ ಇಲ್ಲಿ ವ್ಯಾಲ್ಯೂ 1 ಇರುತ್ತೆ, ಇಲ್ಲಿ ವ್ಯಾಲ್ಯೂ ಏನಿರುತ್ತೆ √3 ಇರುತ್ತೆ, ಇಲ್ಲೇನಿರುತ್ತೆ 2 ಇರುತ್ತೆ. ಕರೆಕ್ಟ್ ಅಲ್ವಾ. ಸೊ ಅವ್ರು ನಮ್ಗೆ ಏನು ಕೇಳಿರೋದು ಈಗ ಈ ಹೈಟ್ ಕೇಳ್ತಾ ಇರೋದು, ಕರೆಕ್ಟ್ ಅಲ್ವಾ, ಹೈಟ್ ಕೇಳ್ತಾ ಇದ್ದಾರೆ. ಸೊ ನಾವೇನು ಮಾಡಬೇಕು, ಇಲ್ಲಿ √3 ಇದೆ ಅಂದರೆ ಈ 129 ಅನ್ನೋದು ಈ √3ಇಂದ ಡಿವೈಡ್ ಆಗಬೇಕು. ಸೊ 129 ಡಿವೈಡೆಡ್ ಬೈ √3 ಇಂಟು ಕೇಳ್ತಿರೋದು ಯಾವುದು ಇದು ಹೈಟು, ಸೊ ಇಂಟು 1. ಓಕೆನಾ. ಸೊ ಈ 129 √3 ಹೆಂಗೆ √3ಇಂದ ಡಿವೈಡ್ ಆಗುತ್ತೆ. 129 ಹೆಂಗೆ ಬರಿಬೋದು ನಾವು, 43 ಇಂಟು 3, ಕರೆಕ್ಟ್ ಅಲ್ವಾ. 43 ಇಂಟು 3 ಇಸ್ 129 ಡಿವೈಡೆಡ್ ಬೈ √3. ಈ √3ನ ನಾವು √3 ಇಂಟು √3 ಬರಿಬೋದಲ್ವಾ. ಸೊ ಈ √3 ಕ್ಯಾನ್ಸಲ್ ಆದರೆ ಇಲ್ಲಿ ಏನು ಉಳಿಯುತ್ತೆ ನಮಗೆ, 43 ಇಂಟು √3 ಇಂಟು 1 ಏನಾಯಿತು 43 √3. ನಮ್ಮ ಆನ್ಸರ್ ಏನು ಬರುತ್ತೆ 43 √3. ಇಲ್ಲ ನನಗೆ ಇದು ಅರ್ಥ ಆಗಿಲ್ಲ ಅಂದರೆ ಟೈಪ್ 2 ನಮಗೆ ರೇಷಿಯೋಸ್ ಗೊತ್ತಲ್ಲ, ಟ್ರಿಗ್ನೋಮೆಟ್ರಿ ರೇಷಿಯೋಸ್, ಅದನ್ನು ಯೂಸ್ ಮಾಡ್ಕೊಂಡು ಮಾಡ್ಬೋದು.
ಸೊ ನಮ್ಗೆ ಇವಾಗ ಒಂದು ಆ್ಯಂಗಲ್ ಇದು ಗೊತ್ತಾಯಿತು, ಈ ಥರ ಬಂದಿದೆ ಅಂತ. ಇದು 129 ಮೀಟರ್ಸ್ ಇದೆ. ಓಕೆ, ಇದು 30 ಡಿಗ್ರಿ ಇದೆ. ಸೊ ಇದು 30 ಡಿಗ್ರಿ ಅಂತಂದರೆ ಇದು ನಮಗೆ 60 ಡಿಗ್ರಿ ಇರುತ್ತೆ. ಓಕೆ, ಸೊ ಇದೇನಾಗಿರುತ್ತೆ ನಮಗೆ, ಇಲ್ಲಿ ನಮ್ಗೆ ಆಲ್ರೆಡಿ ಅವ್ರು ಕೇಳ್ತಿರೋದೇನೋ ಹೈಟ್ ಕೇಳ್ತಾ ಇದ್ದಾರೆ. ಅಂದರೆ ನಮಗೆ ಇಲ್ಲಿ ಬೇಕಾಗಿರೋದು ಇವೆರಡೇ, ಇದು ಬೇಕಾಗಿಲ್ಲ ನಮಗೆ. ಬೇಕಾಗಿರೋದು ನಮಗೆ ಇವೆರಡು ಯಾವುದ್ರಲ್ಲಿ ಬರುತ್ತೆ ನಮಗೆ, ಕಾಟಲ್ಲಿ ಬರುತ್ತೆ. ಕಾಟ್ ಏನು, ಅಡ್ಜಸೆಂಟ್ ಬೈ ಆಪೋಸಿಟ್. ಈ 30 ಡಿಗ್ರಿಯಿಂದ ತಾನೇ ತೊಗೊತಿರೋದು ಅವರು, ಕ್ಲಿಫ್ 30 ಡಿಗ್ರಿ. ಸೊ 30 ಡಿಗ್ರಿಲಿ ಅಡ್ಜಸೆಂಟ್ ಯಾವುದು, ಇದು. ಆಪೋಸಿಟ್ ಯಾವುದು, ಇದು. ಸೊ ಅಡ್ಜಸೆಂಟ್ ಬೈ ಆಪೋಸಿಟ್ ಏನಾಗುತ್ತೆ, ಅಡ್ಜಸೆಂಟ್ ಏನು 129 ಮೀಟರ್ಸ್ ಡಿವೈಡೆಡ್ ಆಪೋಸಿಟ್ ಏನು ಎಕ್ಸ್. ಓಕೆ, ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಬೈ ಅಡ್ಜಸೆಂಟ್ ಬೈ ಆಪೋಸಿಟ್ ಏನು ನಮಗೆ, ಕಾಟ್ 30 ಡಿಗ್ರಿ. ಓಕೆನಾ. ಸೊ 129 ಡಿವೈಡ್ ಬೈ ಎಕ್ಸ್ ಈಕ್ವಲ್ಸ್ ಟು ಕಾಟ್ 30 ಡಿಗ್ರಿ ಏನು √3. ಓಕೆ, ಈ ಎಕ್ಸ್ ಈ ಕಡೆಗೆ ಹೋದಿ, ಈ √3 ಕೆಳಗೆ ಬಂದಾಗ ನಮ್ಗೆ ಸೇಮ್ ಮತ್ತೆ ಅದು 129 ಬೈ √3 ಈಕ್ವಲ್ಸ್ ಟು ಎಕ್ಸ್ ಬರುತ್ತೆ. ಸೊ ಈಗ ನಮಗೆ 129ನ ಮತ್ತೆ 43 ಇಂಟು 3 ಬರ್ಕೊಂಡು √3 ಕ್ಯಾನ್ಸಲ್ ಆದರೆ 43 ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಇದ್ರ ವ್ಯಾಲ್ಯೂ 43 ಬರುತ್ತೆ. ಓಕೆ, ನಮ್ಮ ಆನ್ಸರ್ 43 ಆಗುತ್ತೆ. ಹಂಗೆ ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಇರುತ್ತೋ ಅದು, ಹಿಂಗಾದ್ರೆ ಹಿಂಗೂ ಮಾಡ್ಬೋದು, ಹಿಂಗಾದ್ರೆ ಹಿಂಗೂ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಫ್ರಮ್ ಎ ಪಾಯಿಂಟ್ ಪಿ, ಓಕೆ, ಆನ್ ಎ ಲೆವೆಲ್ ಗ್ರೌಂಡ್, ಒಂದು ಲೆವೆಲ್ ಗ್ರೌಂಡ್ ಇದೆ. ಓಕೆ, ಫ್ರಮ್ ಪಾಯಿಂಟ್ ಪಿ ಅನ್ಕೋಣ ಇದನ್ನು. ಫ್ರಮ್ ಪಾಯಿಂಟ್ ಪಿ ದಿ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದ ಟವರ್ ಈಸ್ 30 ಡಿಗ್ರಿ. ಓಕೆ, ಇದೊಂದು ಟವರ್ ಇದೆ. ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಮೇಲಕ್ಕೆ ನೋಡ್ತಾ ಇದ್ದೇನೆ ಟವರು, ಇದೇನಾಗಿದೆ 30 ಡಿಗ್ರೀಸ್ ಇದೆ. ಓಕೆನಾ. ಇಫ್ ದ ಟವರ್ ಈಸ್ 110 ಮೀಟರ್ಸ್ ಹೈ, ಈ ಟವರ್ ಅನ್ನೋದು 130 ಮೀಟರ್ಸ್ √3 ಹೈಟ್ ಅಂಡ್ 110 √3 ಮೀಟರ್ಸ್ ಹೈ ಇದೆ. ವಾಟ್ ಈಸ್ ದ ಡಿಸ್ಟೆನ್ಸ್ ಆಫ್ ಪಾಯಿಂಟ್ ಪಿ ಫ್ರಮ್ ದ ಫೂಟ್ ಆಫ್ ದಿ ಟವರ್? ಇದೇನು ಫೂಟು, ಪಾಯಿಂಟ್ ಪಿ, ಈ ಡಿಸ್ಟೆನ್ಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವು ನಾರ್ಮಲಾಗಿ ಡೈರೆಕ್ಟಾಗಿ ಮಾಡೋಣ. ಸೊ ಇದು 110 ಅಂತ ಅಂದರೆ ಇಲ್ಲಿ 30 ಡಿಗ್ರಿ ಅಂದಾಗ ಇದು ಏನಾಗಿರುತ್ತೆ, ಎಷ್ಟು ಯೂನಿಟ್ ಆಗಿರುತ್ತೆ, 1 ಯೂನಿಟ್ ಆಗಿರುತ್ತೆ. ಇದು √3 ಯೂನಿಟ್ಸ್ ಆಗಿರುತ್ತೆ, ಇದು 2 ಯೂನಿಟ್ಸ್ ಆಗಿರುತ್ತೆ. ಸೊ 110ಇಂದ √3 ಬರಬೇಕಂದ್ರೆ 1 ಯೂನಿಟು 110 √3 ಆಗಿದ್ರೆ ಆನ್ಸರ್ ಏನು ಬರುತ್ತೆ ಅಂದರೆ ಡಿವೈಡ್ ಬೈ 1 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಆನ್ಸರ್, 110 √3ನೇ ಬರುತ್ತೆ. ಸೊ ನಮಗೆ ಈ ವ್ಯಾಲ್ಯೂ ಎಷ್ಟು ಬೇಕು, √3 ಕರೆಕ್ಟ್ ಅಲ್ವಾ, ಅಂಡರ್ √3 ವ್ಯಾಲ್ಯೂ ಬೇಕು. ಸೊ ಇಂಟು ಅಂಡರ್ √3. ಓಕೆ, ಸೊ ನಮ್ಗೆ ಇದೇನಾಯಿತು ವ್ಯಾಲ್ಯೂ, √3 ಇಂಟು √3 ಏನು 3 ಇಂಟು 110 330 ಮೀಟರ್ಸ್. ಸೊ ನಮ್ಮ ಆನ್ಸರ್ ಏನು ಬಂತು 330. ಅಂದರೆ ನಮ್ಗೆ ಇದು ಆಲ್ರೆಡಿ ಗೊತ್ತಿರೋ ನೋಡಿ ಡೈರೆಕ್ಟಾಗಿ ಮಾಡ್ತಿದ್ವಿ. ಇಲ್ಲ ಅಂತಂದರೆ ನಾವೇನು ಮಾಡಬೇಕಾಯ್ತು, ಈಗ ಸೇಮ್ ಮುಂಚೆ ಹೆಂಗೆ ಮಾಡಿದ್ವೋ ನಮಗೇನು ಬೇಕಾಗಿತ್ತು, ನಮಗೆ ಇದು ಬೇಕು, ಕರೆಕ್ಟ್ ಅಲ್ವಾ. ಸೊ ಅವಾಗ ನಾವಿದೇನು ಮಾಡಬೇಕು, ಆಪೋಸಿಟ್ ಬೈ ಅಡ್ಜಸೆಂಟ್ ಯಾವ್ದು ಬರುತ್ತೆ, ಟ್ಯಾನ್ ಕಂಡುಹಿಡಿಬೇಕಾಗಿತ್ತು. ಟ್ಯಾನ್ 30 ಡಿಗ್ರಿ ಏನಾಗಿತ್ತು, ಟ್ಯಾನ್ 30 ಡಿಗ್ರಿ ಏನಾಗುತ್ತೆ, ಸೊ ಟ್ಯಾನ್ 30 ಡಿಗ್ರಿ ನಮಗೆ 1/√3 ಬರುತ್ತೆ. ಇಲ್ಲಿ ಏನು ಹಾಕೊಬೇಕು ನಾವು, ಆಪೋಸಿಟ್ ಯಾವುದು, ಇದು ಆಪೋಸಿಟ್ ಯಾವುದು ನಮಗೆ 110 √3 ಡಿವೈಡ್ ಬೈ ಅಡ್ಜಸೆಂಟು ನಮಗೆ ಎಕ್ಸ್ ಅಂತ ತೊಗೊಂಡ್ರೆ ಇಲ್ಲೇನು ಬರುತ್ತೆ ನಮಗೆ 1/√3 ಬಂತು, ಕರೆಕ್ಟ್ ಅಲ್ವಾ. ಇಲ್ಲಿ 110 √3 ಡಿವೈಡ್ ಬೈ ಎಕ್ಸ್ ಬಂತು. ಸೊ ಇದು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಇದು ಮತ್ತೆ ಈ ಕಡೆಗೆ ಬಂದಾಗ ನಮಗೆ ಸೇಮ್ ಮತ್ತೆ ವ್ಯಾಲ್ಯೂ ಏನು ಬರುತ್ತೆ, 330 ಮೀಟರ್ಸ್ ಬರುತ್ತೆ. ಓಕೆ, ಇಲ್ಲಿ ಏನಿಲ್ಲ, ಈ ಎಕ್ಸ್ ಈ ಕಡೆಗೆ ಬರುತ್ತೆ, ಈ √3 ಕಡೆಗೆ ಬರುತ್ತೆ, ಅಷ್ಟೇ ಸಿಂಪಲ್. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ, ವಾಟ್ ಈಸ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಸನ್ ವೆನ್ ದ ಶಾಡೋ ಆಫ್ ಎ ಪೋಲ್ ಆಫ್ ಹೈಟ್ ಎಕ್ಸ್ ಮೀಟರ್ಸ್ ಈಸ್ x/√3 ಮೀಟರ್ಸ್. ಅಂದರೆ ವಾಟ್ ಈಸ್ ದ ಆ್ಯಂಗಲ್ ಆಫ್ ಎಲಿವೇಶನ್, ಈಗ ಒಂದು ಆ್ಯಂಗಲ್ ಆಫ್ ಎಲಿವೇಶನ್ ಕೇಳ್ತಾ ಇದೆ, ಅಂದರೆ ಇನ್ಕ್ರೀಸ್ ಆಗ್ತಿರೋದು ಕೇಳ್ತಾ ಇದ್ದಾರೆ, ಇದು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಯಾವಾಗ ವೆನ್ ದ ಶಾಡೋ ಆಫ್ ಎ ಪೋಲ್, ಇದೇನಿದು ಪೋಲ್, ಇದು ಓಕೆ, ಇದೇನಿದು ಪೋಲ್. ಓಕೆನಾ. ಆಫ್ ಹೈಟ್ ಎಕ್ಸ್ ಮೀಟರ್ಸ್, ಈ ಹೈಟ್ ಏನಂತೆ ಎಕ್ಸ್ ಮೀಟರ್ಸ್ ಅಂತೆ, ಈಸ್ x/√3 ಮೀಟರ್ಸ್. ಏನಿದು, ಇದ್ರದ್ದು ಲೆಂತು x/√3 ಮೀಟರ್ಸ್ ಕೊಟ್ಟಿದ್ದಾರೆ. ಅರ್ಥ ಆಗ್ತಿದೆಯಲ್ವಾ. ವೆನ್ ದ ಶಾಡೋ, ಇಲ್ಲಿ ಶಾಡೋದ ಲೆಂತ್ ನಮಗೆ x/√3 ಮೀಟರ್ಸ್. ವೆನ್ ದ ಶಾಡೋ ಆಫ್ ಎ ಪೋಲ್ ಆಫ್ ಹೈಟ್ ಎಕ್ಸ್ ಮೀಟರ್ಸ್ ಈಸ್, ಅಂದರೆ ಶಾಡೋದು ಲೆಂತ್ ಕೊಟ್ಟಿದ್ದಾರೆ ಏನು x/√3. ಸೊ ನಮಗೆ ಈ ವ್ಯಾಲ್ಯೂ ಸಿಕ್ತು, ನಮಗೆ ಈ ವ್ಯಾಲ್ಯೂ ಸಿಕ್ತು, ಇದೇ ನಮಗೇನು ಬೇಕಾಗಿಲ್ಲ. ಸೊ ಈ ಎರಡು ಬರೋದ್ರಲ್ಲಿ ನಮ್ಗೆ ಕೇಳ್ತಿರೋದು ಯಾವುದವರು, ಶಾಡೋ ಆಫ್ ಎ ಪೋಲ್ ಆಫ್ ಹೈಟ್ ಎಕ್ಸ್ ಮೀಟರ್ಸ್ ಅಂತ, ಶಾಡೋ ಆಫ್ ಎ ಪೋಲ್ ಆಫ್ ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಇದೆಷ್ಟು ಅಂತ ಕೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ. ಸೊ ನಮಗೆ ಇವೆರಡು ಬರೋದು ಯಾವುದರಲ್ಲಿ, ಆಪೋಸಿಟ್ ಬೈ ಹೈಪೋಟಿನಸ್. ಸೊ ನಮಗೆ ಅವ್ರು ಕೇಳ್ತಿರೋದು ಇದ್ರದ್ದು ವ್ಯಾಲ್ಯೂ ಎಷ್ಟು ಅಂತ, ಕರೆಕ್ಟ್ ಅಲ್ವಾ. ಅಂದರೆ ಇದ್ರ ವ್ಯಾಲ್ಯೂ ಟೀಟಾ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಬಟ್ ನಮಗೆ ಈ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾದರೆ, ಈ ವ್ಯಾಲ್ಯೂ ಕಂಡುಹಿಡಿದ್ರೆ ನಮಗೆ ಈ ಟೀಟಾ ಎಷ್ಟು ಅಂತ ಕಂಡುಹಿಡಿಬೋದು. ಸೊ ಇದನ್ನು ಕಂಡುಹಿಡಿಬೇಕಂತಂದರೆ ನಾವು ಇದು ಡಿವೈಡೆಡ್ ಬೈ ಇದು ಹಾಕ್ಕೊಬೇಕು, ಅಂದರೆ ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್. ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಯಾವುದು, ಟ್ಯಾನ್ ಟೀಟಾ.
ಆಪೋಸಿಟ್ ಡಿವೈಡ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಟೀಟಾ. ಆಪೋಸಿಟ್ ಎಷ್ಟು ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಬೈ √3. ಕರೆಕ್ಟ್ ಅಲ್ವಾ? ಸೊ ಇದೇನಾಗುತ್ತೆ ನಮಗೆ √3/x ಆಗುತ್ತೆ. ಆವಾಗ ಈ ಎಕ್ಸ್ ಕ್ಯಾನ್ಸಲ್ ಆದರೆ ಉಳಿಯೋದೇನು ನಮಗೆ √3. ಕರೆಕ್ಟ್ ಅಲ್ವಾ? ಟ್ಯಾನ್ದು ಟೀಟಾ ಯಾವ ಟೀಟಾ ವ್ಯಾಲ್ಯೂ ನಮಗೆ √3, ಟ್ಯಾನ್ದು 60 ಡಿಗ್ರಿ ವ್ಯಾಲ್ಯೂ ನಮಗೆ √3. ಸೊ ನಮಗೆ ಇದು ಆ್ಯಂಗಲ್ ಎಷ್ಟು ಬಂತು ನಮಗೆ ಇಲ್ಲಿ 60 ಡಿಗ್ರಿ. ನಮ್ಮ ಆನ್ಸರ್ ಏನು 60 ಡಿಗ್ರಿ. ಅರ್ಥ ಆಯ್ತಲ್ವಾ? ವಾಟ್ ಈಸ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಕೇಳಿದ್ರು, ಇದು ಎಷ್ಟು ವ್ಯಾಲ್ಯೂ ಇದು ಎಷ್ಟು ಆ್ಯಂಗಲ್ ಎಷ್ಟು ಅಂತ ಕೇಳಿದ್ರು. ಈಗ ನಮಗೆ ಕೊಟ್ಟಿದ್ದೇನು ಎಕ್ಸು ಮತ್ತು x/3. ಈ ಲೆಂತ್ ನಮಗೆ ಗೊತ್ತಿಲ್ಲ, ಇದು ಎಕ್ಸ್ ಅಂತ ಕೊಟ್ಟಿದ್ದಾರೆ, ಇದು x/√3 ಕೊಟ್ಟಿದ್ದಾರೆ, ಇದು ನಮಗೆ ಆ್ಯಂಗಲ್ ಕೇಳ್ತಾ ಇದ್ದಾರೆ. ಸೊ ಆಪೋಸಿಟ್ ಬೈ ಅಡ್ಜಸೆಂಟ್ ಬರೋದು ಯಾವುದು? ಟ್ಯಾನ್ ಟೀಟಾ ವ್ಯಾಲ್ಯೂ ಗೊತ್ತಾರೆ ನಮ್ಗೆ, ಇದು ಆ್ಯಂಗಲ್ ಎಷ್ಟು ಅಂತ ಗೊತ್ತಾಗ್ಬಿಡುತ್ತೆ. ಟ್ಯಾನ್ ಟೀಟಾ ಅಂದರೆ ಆಪೋಸಿಟ್ ಬೈ ಅಡ್ಜಸೆಂಟ್. ಆಪೋಸಿಟ್ ಎಷ್ಟು x/√3 ಹಾಕೊಂಡ್ರೆ √3 ಬರುತ್ತೆ. ಸೊ ಟ್ಯಾನ್ √3 ಯಾವುದ್ರಲ್ಲಿ ಬರುತ್ತೆ ಟ್ಯಾನಲ್ಲಿ ಅಂತಾರೆ? ಟ್ಯಾನ್ 60 ಡಿಗ್ರಿ √3. ಅರ್ಥ ಆಯ್ತಲ್ವಾ? ಸಿಂಪಲ್ ಅಲ್ವಾ? ಸೊ ಯಾವಾಗಲಾದರೂ ಅವ್ರು ಯಾವ ವ್ಯಾಲ್ಯೂ ಕೇಳ್ತಾ ಇದ್ದಾರೋ ಅದನ್ನು ಡಿನಾಮಿನೇಟ್ರಲ್ಲಿ ಹಾಕೊಳ್ಳಿ, ಯಾವುದನ್ನು ಕೇಳ್ತಾ ಇದ್ದಾರೋ ಅದನ್ನು ಡಿನಾಮಿನೇಟ್ರಿಗೆ ಹಾಕೊಳ್ಳಿ ಅಷ್ಟೇ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ 10 ಮೀಟರ್ ಲಾಂಗ್ ಲ್ಯಾಡರ್ ಈಸ್ ಪ್ಲೇಸ್ಡ್ ಅಗೇನ್ಸ್ಟ್ ಎ ವಾಲ್. ಅಂದರೆ ಒಂದು 10 ಮೀಟರ್ ಏಣಿನ ಗೋಡೆಗೆ ಒರಗಿಸ್ಬಿಟ್ಟು ಇಟ್ಟಿದ್ದಾರೆ. ಸೊ ಇದು ಗೋಡೆ ಅಂತ ಅಂದರೆ ಇದು ಏಣಿ. ಇದು ಎಷ್ಟು ಮೀಟ್ರ್ ಇದೆ? ಇದು 10 ಮೀಟರ್ಸ್ ಇದೆ. ಓಕೆನಾ? ಇಟ್ ಈಸ್ ಇನ್ಕ್ಲೈನ್ಡ್ ಅಂದರೆ ಬೆಂಡ್ ಆಗಿದೆ ಅಂತ ಅಟ್ ಆ್ಯನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಸೊ ಇದು ಆ್ಯಂಗಲ್ ಎಷ್ಟು ಕ್ರಿಯೇಟ್ ಆಯ್ತು ಇಲ್ಲಿ? 30 ಡಿಗ್ರಿ ಆಯ್ತಂತೆ. ಟು ದಿ ಗ್ರೌಂಡ್ಗೆ 30 ಡಿಗ್ರಿ ಆಯಿತು. ದ ಡಿಸ್ಟೆನ್ಸ್ ಆಫ್ ದ ಫೂಟ್ ಆಫ್ ಎ ಲ್ಯಾಡರ್ ಫ್ರಮ್ ದ ವಾಲ್ ಈಸ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಲ್ಯಾಡರ್ ಫೂಟ್, ಇಲ್ಲಿಂದ ವಾಲಿಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ 30 ಡಿಗ್ರಿ ಅಂತ ಗೊತ್ತಾಗು. ಇದು ಎಷ್ಟು ಯೂನಿಟ್ ಇರುತ್ತೆ? 1 ಯೂನಿಟ್ ಇರುತ್ತೆ. ಇದು ಎಷ್ಟು ಯೂನಿಟ್ ಇರುತ್ತೆ? 2 ಯೂನಿಟ್ ಇರುತ್ತೆ. ಇದು ಎಷ್ಟು ಯೂನಿಟ್ ಇರುತ್ತೆ? 3 ಯೂನಿಟ್ ಇರುತ್ತೆ. ಸೊ ನಮಗೆ 2 ಯೂನಿಟ್ 10 ಆದಾಗ 3 ಯೂನಿಟ್ ಎಷ್ಟು ಅಂತ. ಸೊ 2 ಯೂನಿಟ್ 10 ಆದಾಗ 1 ಯೂನಿಟ್ ಏನು ವ್ಯಾಲ್ಯೂ? 5. ಸೊ ನಮಗೆ ಬೇಕಾಗಿರೋದೆಷ್ಟು? 3 ಯೂನಿಟ್ಸು. ಸೊ √3 × 5 ಎಷ್ಟು ಬರುತ್ತೆ ನಮಗೆ? √3 ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 1.732 ಅಂತ. ಸೊ 1.732 × 5. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 5 2s 10 0, 5 3s 15 1 16, 5 7s 35 36, 5 1s 5 8, 8.66. ಸೊ ನಮಗೆ ಆನ್ಸರ್ ಎಷ್ಟು ಬಂತು? 8.66. ಓಕೆ, ಈ ವ್ಯಾಲ್ಯೂ ಗೊತ್ತಿರ ಹಿಂಗೆ ಮಾಡ್ಬೋದು. ಇಲ್ಲ ಅಂತಂದರೆ ನಮಗೆ ಕೇಳಿದ್ದು ಏನವರು ಇದು ಅಲ್ವಾ? ಸೊ ಇದು ಡಿವೈಡೆಡ್ ಬೈ ಇದು ಯಾವುದು? ಹೈಪೋಟಿನಸ್ ಡಿವೈಡೆಡ್ ಬೈ ಅಡ್ಜಸೆಂಟು ಯಾವ್ದು ಬರ್ತಿತ್ತು? ಸೀಕೆಂಟ್ ಟೀಟಾ. ಸೊ ಸೀಕೆಂಟ್ ಟೀಟಾ ವ್ಯಾಲ್ಯೂ 30 ಡಿಗ್ರಿ ಕಂಡುಹಿಡಿದು ಇದೆಲ್ಲ ಮಾಡಿದರೆ ನಮ್ಗೆ ಲಾಸ್ಟ್ ಆನ್ಸರ್ ಮತ್ತೆ ಅದು ಕೂಡ 8.66 ಬರುತ್ತೆ. ಸೊ ಅದ್ರ ಬದಲು ಇದೇ ಈಸಿ ಅಂತ ಅನ್ಕೊತಾ ಇದ್ದೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಮ್ಯಾನ್ 6 feet ಟಾಲ್ ಕ್ಯಾಸ್ಟ್ ಎ ಶಾಡೋ ಆಫ್ 4 feet ಲಾಂಗ್. ಓಕೆ, ಈಗ ಒಂದು ವ್ಯಕ್ತಿ ಇದ್ದಾನೆ, 6 feet ಇದ್ದಾನೆ. ಆ ವ್ಯಕ್ತಿ 6 feet ಇದ್ಬಿಟ್ಟು ಆ ವ್ಯಕ್ತಿ ಶಾಡೋ 4 feet ಬೀಳ್ತಿದೆಯಂತೆ. ಓಕೆನಾ? ಅಟ್ ದ ಸೇಮ್ ಟೈಮ್ ವೆನ್ ಎ ಫ್ಲಾಗ್ ಪೋಲ್ ಕ್ಯಾಸ್ಟ್ ಎ ಶಾಡೋ ಅಂತ ಅಂದ್ರೇನು? ಸನ್ ಇದ್ಬೇಕಾದ್ರೆ ಶಾಡೋ ಬರುತ್ತೆ. ಸೊ ಸನ್ ಇಲ್ಲಿದೆ ಅಂತ ಅಂದಾಗ ಶಾಡೋ ಅವನ ಮೇಲೆ ಸನ್ ಬಿದ್ದಾಗ ಒಂದು ಶಾಡೋ ಬರುತ್ತೆ. ಕಟ್ಟಲ್ವ? ಅದು 4 feet ಇದೆ. ಅದೇ ಟೈಮ್ಗೆ ಪೋಲ್ ಕೂಡ ಇದೆಯಂತೆ. ಅಟ್ ದ ಸೇಮ್ ಟೈಮ್ ಇದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅಟ್ ದ ಸೇಮ್ ಟೈಮ್ ವೆನ್ ಎ ಫ್ಲಾಗ್ ಪೋಲ್ ಕ್ಯಾಸ್ಟ್ ಎ ಶಾಡೋ, ಇದು ಪರ್ಸನ್. ಓಕೆ, ಇಲ್ಲಿವರೆಗೂ ಪರ್ಸನ್ ಆಯಿತು. ಪೋಲ್ ಇದೆ ಅಂದ್ಕೊಳ್ಳಿ, ಅವನ ಪಕ್ಕನೂ ಮುಂದೆ ಎದುರುಗಡೆನೋ ಎಲ್ಲೋ ಒಂದು ಕಡೆ ಪೋಲ್ ಇದೆ ಅಂದ್ಕೊಳ್ಳಿ. ಓಕೆ, ವೆನ್ ಎ ಪೋಲ್ ಕ್ಯಾಸ್ಟ್ ಎ ಶಾಡೋ 50 meter ಲಾಂಗ್. ಇದು ಕೂಡ ಶಾಡೋ 50 meter ಲಾಂಗ್ ಬಂತಂತೆ. 50 feet ಶಾಡೋ ಕೊಡ್ತಂತೆ. ಓಕೆನಾ? ದ ಹೈಟ್ ಆಫ್ ಎ ಫ್ಲಾಗ್ ಪೋಲ್, ಈ ಹೈಟ್ ಕೇಳ್ತಾ ಇದ್ದಾರೆ, ಇದೆಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇವಾಗ ಕ್ಲೀನಾಗಿ ಇಲ್ಲಿ ಅಬ್ಸರ್ವ್ ಮಾಡ್ಬೇಕಾದ್ರೇನು? ಸೇಮ್ ಟೈಮ್ ಅಂತ ಅಂದರೆ ನಮಗೆ ಈ ಶಾಡೋ ಬೀಳ್ಬೇಕಾದ್ರೆ ಇವನಿಗೆ ಎಷ್ಟು ಆ್ಯಂಗಲ್ ಇರುತ್ತೋ ಈ ಪೋಲು ಕೂಡ ಅಷ್ಟೇ ಆ್ಯಂಗಲ್ ಇರುತ್ತೆ. ಇದು 30 ಡಿಗ್ರಿ ಇದ್ದರೆ ಇದು 30 ಇರುತ್ತೆ, ಇದು 45 ಇದ್ದರೆ ಇದು 40 ಇರುತ್ತೆ, 60 ಇದ್ದರೆ 60 ಇರುತ್ತೆ, 90 ಇದ್ದರೆ 90 ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಇದೇ ನಮಗೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಥಿಂಗು, ಸೇಮ್ ಟೈಮ್ ಅಂತ ಕೊಟ್ಟಿದ್ದಾರೆ. ಇವಾಗ ಏನಾಗುತ್ತೆ ನಮಗೆ? ಈ ರೇಷಿಯೋಸ್ ಏನಿರುತ್ತೋ ಅದೇ ರೇಷಿಯೋಸು ಇಲ್ಲೂ ಕೂಡ ಅಪ್ಲೈ ಆಗುತ್ತೆ. ಸೊ ಇದು ರೇಷಿಯೋ ಯಾವ ರೇಷಿಯೋದಲ್ಲಿದೆ? 2:3 ರೇಷಿಯೋದಲ್ಲಿದೆ. ಸೊ ಅವಾಗ ಕೂಡ ಈ ರೇಷಿಯೋ ಏನಾಗುತ್ತೆ? ಇದು ಕೂಡ 2:3 ರೇಷಿಯೋಗೆ ಆಗಬೇಕು, ಯಾಕಂದರೆ ಸೇಮ್ ಟೈಮಲ್ಲಿ ಶಾಡೋ ಬೀಳ್ತಾ ಇರೋದು. ಸೊ ಇದು 2:3 ಅಂತ ಅಂದರೆ 2 parts 50 ಆದರೆ 3 parts ಏನಾಗುತ್ತೆ? 75. ಸೊ ನಮ್ಮ ಆನ್ಸರ್ ಏನು? ಡೈರೆಕ್ಟಾಗಿ 75. ಅರ್ಥ ಆಯ್ತಲ್ವಾ ನಾನು ಹೇಳಿದ್ದು? ಸೇಮ್ ಟೈಮಲ್ಲಿ ಇವಾಗ ನೀವು ನಿಮ್ಮ ಫ್ರೆಂಡು ನಿಂತ್ಕೊಂಡಿದ್ದೀರ ಅಂದ್ಕೊಳ್ಳಿ ಪಕ್ಕದಲ್ಲಿ, ಸೇಮ್ ಟೈಮಲ್ಲಿ ಶಾಡೋ ಬೀಳ್ಬೇಕಾದ್ರೆ ನಿಮ್ಮ ಫ್ರೆಂಡ್ ಸ್ವಲ್ಪ ಹೈಟ್ ಇರ್ಬೋದು, ಆದರೆ ಆ್ಯಂಗಲ್ ಅನ್ನೋದು ಸೇಮ್ ಇರುತ್ತೆ. ಇಲ್ಲಿ ಸನ್ ಇರುತ್ತೆ ಅಂತಂದರೆ ಆ್ಯಂಗಲ್ ಆಫ್ ಎಲಿವೇಶನ್ ಅಥವಾ ಆ್ಯಂಗಲ್ ಆಫ್ ಡಿಪ್ರೆಷನ್ ಅನ್ನೋದು ಆ್ಯಂಗಲ್ ಅನ್ನೋದು ಸೇಮ್ ಇರುತ್ತೆ. ಅರ್ಥ ಆಗ್ತಿದೆಯಲ್ವಾ? ಸೊ ಆ ಬೇಸ್ ಮೇಲೆ ಈ ಕ್ವಶನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಏನು? ಇಫ್ ದ ಲೆಂತ್ ಆಫ್ ದ ಶಾಡೋ ಆಫ್ ಎ ಗರ್ಲ್ ಈಸ್ ಸೇಮ್ ಆಸ್ ಹರ್ ಹೈಟು
ಮತ್ತು ಶ್ಯಾಡೋ ಲೆಂತು ಇವೆರಡು ಸೇಮ್ ಇದೆಯಂತೆ. ಓಕೆನಾ. ದೆನ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದಿ ಸನ್, ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದಿ ಸನ್. ಸೊ ಸನ್ ಇಲ್ಲಿದ್ರೆ ಈ ಆ್ಯಂಗಲ್ ಆಫ್ ಎಲಿವೇಶನ್ ಟು ಸನ್ ಏನಾಗಿರುತ್ತೆ, ಇವೆರಡು ಸೇಮ್ ಅಂತ ಅಂದರೆ ಯಾವುದ್ರಲ್ಲಿ ಸೇಮ್ ಇರುತ್ತೆ, ಇದು 45 ಡಿಗ್ರಿ ಇರಬೇಕು, ಇದು 45 ಡಿಗ್ರಿ ಇರಬೇಕು, ಕರೆಕ್ಟ್ ಅಲ್ವಾ. ಸೊ ಅವಾಗ ನಮ್ಮ ಆ್ಯಂಗಲ್ ಏನಾಗಿರುತ್ತೆ 45, ಅರ್ಥ ಆಯ್ತಲ್ವ. ಇದು ಸೇಮ್ ಬರೋದು ಯಾವುದರಲ್ಲಿ, ಇದು 1:1 ಬರುತ್ತಲ್ಲ, ಇದು √2, ಅವಾಗೆ ತಾನೇ ಇದು 45 ಡಿಗ್ರಿ 90 ಡಿಗ್ರಿ ಆಗೋದು, ಅವಾಗೆ ತಾನೇ ಇವೆರಡು ಸೇಮ್ ಇರುತ್ತೆ. ಎರಡು ಸೇಮ್ ಇರಬೇಕಂದ್ರೆ ಇವೆರಡು ಆ್ಯಂಗಲ್ 45 ಡಿಗ್ರಿ ಇರಬೇಕು. 45 ಅಂತಂದರೆ 1:1 ರೇಷಿಯೋ. ಸೊ ಆ್ಯಂಗಲ್ ಏನಾಗಿರುತ್ತೆ ಅವಾಗ 45 ಆಗಿರುತ್ತೆ. ಓಕೆ, ಬೇಸಿಕ್ಸ್ ಗೊತ್ತೇ ಟಕ್ಕಂತ ಟಿಕ್ ಹಾಕ್ಬೋದು, ಗೊತ್ತಿಲ್ಲ ಅಂತಂದರೆ ಲೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಚೆನ್ನಾಗಿದೆ. ಎ ಕೈಟ್ ಈಸ್ ಅಟ್ಯಾಚ್ಡ್ ಟು ಎ ಸ್ಟ್ರಿಂಗ್. ಗಾಳಿಪಟ ಬಿಡ್ತಾ ಇದ್ದಾರೆ. ಓಕೆ, ಒಂದು ದಾರಕ್ಕೆ ದಾರ ಹಾಕೊಂಡು ಗಾಳಿಪಟ ಬಿಡ್ತಾ ಇದೀವಿ ಅಂದ್ಕೊಳ್ಳಿ. ಫೈಂಡ್ ದ ಲೆಂತ್ ಆಫ್ ದ ಸ್ಟ್ರಿಂಗ್. ಸೊ ಇದು ಓಕೆ, ಇದು ಹೈಟ್ ಇರುತ್ತೆ, ಇದು ನಾವಿಲ್ಲಿ ನಿಂತ್ಕೊಂಡು ಗಾಳಿಪಟ ಬಿಡ್ತಾ ಇದ್ದೀವಿ, ಇದು ದಾರ. ಓಕೆ, ಇದು ಕೈಟು. ಓಕೆನಾ. ಇದ್ರ ಲೆಂತ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ವೆನ್ ದ ಹೈಟ್ ಆಫ್ ಎ ಕೈಟ್ ಈಸ್ 90 ಮೀಟರ್, ಹೈಟು 90 ಮೀಟರ್ ಅಂತೆ. ಓಕೆ, ಆ್ಯಂಡ್ ದ ಸ್ಟ್ರಿಂಗ್ ಮೇಕ್ಸ್ ಅನ್ ಆ್ಯಂಗಲ್ 30 ಡಿಗ್ರಿ. ಸೊ ಇದು 30 ಡಿಗ್ರಿ ಇದ್ದಾಗ ಇದು ಹೈಟ್ ಕೇಳ್ತಾ ಇದ್ದಾರೆ ವಿತ್ ದ ಗ್ರೌಂಡ್. ಇದು 30 ಡಿಗ್ರಿ ಇದ್ದಾಗ ನಮ್ಗೆ ಇದು ಎಷ್ಟು ಯೂನಿಟ್, ಇದು 1 ಯೂನಿಟ್ ಆಗಿರುತ್ತೆ, ಇದು √3 ಯೂನಿಟ್ಸ್ ಆಗಿರುತ್ತೆ, ಇದು 2 ಯೂನಿಟ್ಸ್ ಆಗಿರುತ್ತೆ. 90 ಮೀಟರ್ 1 ಯೂನಿಟ್ ಆದರೆ 2 ಯೂನಿಟ್ಸ್ ಎಷ್ಟಾಗುತ್ತೆ, 180 ಮೀಟರ್, ಅಂದರೆ 180 ಆಗುತ್ತೆ. ಸೊ ನಮ್ಮ ಆನ್ಸರ್ ಏನು 180. ಮುಗೀತು ಆನ್ಸರ್ ಅಷ್ಟೇ. ಬೇಸಿಕ್ಸ್ ಗೊತ್ತಿರೋ ಅಂದರೆ ಇದು ನಮಗೆ ವ್ಯಾಲ್ಯೂಸ್ ಗೊತ್ತಿರೋದ್ರಿಂದ ಡೈರೆಕ್ಟಾಗಿ ಮಾಡ್ಬಿಡ್ರಿ ಅಷ್ಟೇ. ಬೇಕಾದ್ರೆ ನಿಮ್ಗೆ ಇಲ್ಲಾಂದರೆ ಬೇಸಿಕ್ಸ್ ಸೈನ್ ಕಾಸು ಟೀಟಾ ಅದ್ರಲ್ಲಿ ಮಾಡ್ತೀವಿ ಅಂತಂದರೆ ಹಂಗೂ ಮಾಡಿ. ಅವಾಗ ಇದನ್ನು ನೀವು ಯಾವುದು ಆಪೋಸಿಟ್ ಬೈ ಹೈಪೋಟಿನಿಯಸ್, ಯಾವುದು ಸೈನ್ ಟೀಟಾ ಹಾಕೊಂಡು ಮಾಡಬೇಕಾಗುತ್ತೆ. ಸೈನ್ 30 ಡಿಗ್ರಿ ಹಾಕೊಂಡು 0 1/2 1/√2 ಬರುತ್ತೆ. ಸೊ ಅದನ್ನು ಹಾಕೊಂಡು ನೀವು 90 ಡಿಗ್ರಿ ಹಾಕೊಂಡು √2 ಕ್ಯಾನ್ಸಲ್ ಆಗಿ 180 ಬರುತ್ತೆ. ಮತ್ತು ಆ ಥರ ಮಾಡ್ಬೋದು. ಸೊ ಈ ಸೈನ್ ಟೀಟಲ್ಲಿ 1/2 ಬರುತ್ತೆ. ಸೊ 1/2 ಇಂಟು 90 ಆಗುತ್ತೆ, ಆ ಕಡೆ ಆ ಕಡೆಗೆ ಹೋಗುತ್ತೆ, 180 ಬರುತ್ತೆ. ಹಂಗೂ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ದ ಲೆಂತ್ ಆಫ್ ದ ಶ್ಯಾಡೋ ಆಫ್ ಎ ವರ್ಟಿಕಲ್ ಪೋಲ್. ಓಕೆ, ಇದು ವರ್ಟಿಕಲ್ ಆಗಿ ಒಂದು ಪೋಲ್ ಇದೆ. ಓಕೆ, ಇದ್ರದ್ದು ಲೆಂತ್ ಆಫ್ ಎ ಶ್ಯಾಡೋ ಎಷ್ಟಿದೆ ಅಂತೆ ಲೆಂತ್ ಶ್ಯಾಡೋದು. ದ ಲೆಂತ್ ಆಫ್ ಎ ಶ್ಯಾಡೋ ಆಫ್ ಎ ವರ್ಟಿಕಲ್ ಪೋಲ್ ಆನ್ ದಿ ಗ್ರೌಂಡ್ ಇಸ್ 24 ಮೀಟರ್ಸ್. ಇದೇನಿದೆ ಅಂತೆ 24 ಮೀಟರ್ಸ್ ಇದೆಯಂತೆ. ಇಫ್ ದ ಆ್ಯಂಗಲ್ ಆಫ್ ದಿ ಎಲಿವೇಶನ್ ಆಫ್ ದಿ ಸನ್ ಅಟ್ ದಿ ಟೈಮ್ ಇಸ್ ಥೀಟಾ ಸಚ್ ದಟ್ ಸೈನ್ ಥೀಟಾ ಇಸ್ ಈಕ್ವಲ್ಸ್ ಟು 5/3, ದೆನ್ ವಾಟ್ ಈಸ್ ದ ಹೈಟ್ ಆಫ್ ದ ಪೋಲ್. ಹೈಟ್ ಕೇಳಿದರೆ ನಮಗೆ ಟೈಮ್ ಶ್ಯಾಡೋ ಆ್ಯಂಗಲ್ ಆಫ್ ಎಲಿವೇಶನ್ ಏನು ಕೊಟ್ಟಿದ್ದು ಗೊತ್ತಾ, ಸೈನ್ 5/13. ಸೈನ್ ಟೀಟಾ ಅಂದರೆ ಏನು, ಆಪೋಸಿಟ್ ಬೈ ಹೈಪೋಟಿನಿಯಸ್. ಸೊ ಆಪೋಸಿಟ್ ಅಂದರೆ ಏನು, ಟೀಟಾಗೆ ಇದು ಆಪೋಸಿಟ್ ಅಂದರೆ ಇದು 5, ಹೈಪೋಟಿನಿಯಸ್ ಅಂದರೆ ಇದು 13. ಸೊ ಇವಾಗ ನಮಗೆ ಇದು 13 ಇದು 5 ಇದ್ದಾಗ ಟ್ರಿಪ್ಲಿಕೇಟ್ ಯೂಸ್ ಮಾಡೋಣ. ಇದೇನು ಬರುತ್ತೆ ನಮಗೆ 12. ನಮಗೆ ಇದು 12 ಅಂತ ಗೊತ್ತಿಲ್ಲ, ಟ್ರಿಪ್ಲಿಕೇಟ್ ಗೊತ್ತಿಲ್ಲ ಅಂದರೆ ಏನು ಮಾಡೋಣ, 13 ಸ್ಕ್ವೇರ್ ಮೈನಸ್ 5 √. ಇದನ್ನು ಮಾಡ್ಬೋದಲ್ಲ, ನಾವು ಪೈಥಾಗರಸ್ ಥಿಯರಮ್ ಕಲ್ತಿದ್ವಲ್ಲ, 13 ಸ್ಕ್ವೇರ್ ಮೈನಸ್ 5 ಸ್ಕ್ವೇರ್ ಮಾಡಿದ್ರೆ ನಮಗೆ 169 - 24 144. 144 ಮೈನಸ್ ಏನು ಬರುತ್ತೆ ನಮಗೆ 12 ಬರುತ್ತೆ, √. ಸ್ಕ್ವೇರ್ ರೂಟ್ 12 ಬರುತ್ತೆ 144. ಸೊ ಗೊತ್ತಾಯಿತು. ಸೊ 12 ಯೂನಿಟ್ಸು 12 ಪಾರ್ಟ್ಸು 24 ಆದರೆ 5 ಪಾರ್ಟ್ಸ್ ಎಷ್ಟಾಗುತ್ತೆ, ಇಂಟು 2 10 ಮೀಟರ್ಸ್. ಸೊ ನಮ್ಮ ಆನ್ಸರ್ ಏನು 10 ಮೀಟರ್ಸ್ ಡೈರೆಕ್ಟಾಗಿ. ಅರ್ಥ ಆಯ್ತಲ್ವಾ. ಸೊ ಇದೇನಾಗಿರುತ್ತೆ ಆ್ಯಂಗಲ್ಲು 30. ಸೊ ಅದು ಯಾವ್ದಾರು ಆಗಲಿ, ನನಗೆ 30 ಆಗಲಿ 60 ಆಗಲಿ ನಾರ್ಮಲಾಗಿ ಅದು ಇವಾಗ ನಮಗೆ ಆ್ಯಂಗಲ್ ಏನು ಕೇಳಿಲ್ಲ, ಆ್ಯಂಗಲ್ದು ಏನು ಬೇಕಾಗಿಲ್ಲ ಅನಿಸುತ್ತೆ ನಮಗೆ, ಕರೆಕ್ಟ್ ಅಲ್ವಾ. ನಮಗೆ ಆ್ಯಂಗಲ್ ವ್ಯಾಲ್ಯೂ ಏನು ಬೇಕಾಗಿಲ್ಲ, ಅವ್ರು ನಮಗೆ ಕೇಳಿರೋದು ಆ್ಯಂಗಲೇ ಅಲ್ಲ, ನಮಗೆ ಕೇಳಿರೋದು ಹೈಟು. ಸೊ ಕನ್ಫ್ಯೂಸ್ ಆಗಬೇಡಿ, ನಾನೀಗ ಸಡನ್ನಾಗಿ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಟ್ಟೆ. ಸೊ 5/13 ಸೈನ್ ಟೀಟಾ ಅಂದರೆ ಆಪೋಸಿಟ್ ಬೈ ಹೈಪೋಟೆನಿಯಸ್. ಆಪೋಸಿಟ್ ಅಂದರೆ ಇದು ಟೀಟಾ ವ್ಯಾಲ್ಯೂ ಇಲ್ಲಿ ಕೊಟ್ಟಿರೋದ್ರಿಂದ ಇದು ಆಪೋಸಿಟ್, ಇದು 5 ಇದು 13, ಆಪೋಸಿಟ್ ಬೈ ಹೈಪೋಟೆನಿಯಸ್ 5/13 ಅಂತ ಅಂದರೆ ನಮಗೆ ಟ್ರಿಪ್ಲಿಕೇಟ್ ಯೂಸ್ ಮಾಡಿದ್ರೆ 12 ಬರುತ್ತೆ. ಯಾವುದು ನಮಗೆ ಕೆಳಗಡೆ ಅಡ್ಜಸೆಂಟ್ ವ್ಯಾಲ್ಯೂ 12 ಬರುತ್ತೆ. 12 ಪಾರ್ಟ್ಸ್ 24 ಆದರೆ 5 ಪಾರ್ಟ್ಸ್ ಎಷ್ಟು 10 ಮೀಟರ್ಸ್ ಅಷ್ಟೇ, ಮುಗಿ. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಎ ಗರ್ಲ್ 1.2 ಮೀಟರ್ ಟಾಲ್ ಕ್ಯಾನ್ ಸಿ ದ ಸನ್ ಓವರ್ ಎ 3.62 ಮೀಟರ್ ವಾಲ್. ಇದು ವಾಲ್, ಒಂದು ಗೋಡೆ. ಓಕೆ, ಇದು ಎಷ್ಟು ಮೀಟರ್ ಇದೆ, 3.62 ಮೀಟರ್ಸ್ ಇದೆ. ಓಕೆ, ಇದು 3.62 ಮೀಟರ್ಸ್ ಇದೆ. ಎ ಗರ್ಲ್ 1.2 ಮೀಟರ್ ಟಾಲು. ಎ ಗರ್ಲ್ ಇದು ಹುಡುಗಿ 1.2 ಮೀಟರ್ ಟಾಲ್ ಇದ್ದಾಳೆ. ಓಕೆ, ವಿಚ್ ಈಸ್ 2.4 ಮೀಟರ್ಸ್. ಆ ಹುಡುಗಿಗೂ ಗೋಡೆಗೂ 2.4 ಮೀಟರ್ಸ್ ಇದೆಯಂತೆ. ಅವೇ ಫ್ರಮ್ ಹರ್ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ಸನ್. ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ಸನ್ ಅಂತ ಕೇಳ್ತದೆ. ಸೊ ನಮಗೆ ಈ ಆ್ಯಂಗಲ್ ತಿಳ್ಕೊಬೇಕು, ಕರೆಕ್ಟ್ ಅಲ್ವಾ. ಯಾಕಂದರೆ ಅವಳು ನಾವು ಪಾದದಿಂದ ನೋಡಲ್ಲ, ಸಣ್ಣ ಕಣ್ಣಿಂದ ಅಂತಾನೆ ನೋಡ್ತೀವಿ. ಸೊ ಈ ಆ್ಯಂಗಲ್ ನಮಗೆ ಇವಾಗ ನೋಡಿ, ಇದು ಹೈಟ್ ಏನು 1.2 ಆಗಿದೆ, ಈ ಹೈಟ್ ಏನು 2.4 ಮೀಟರ್, ಈ ಲೆಂತ್ 2.4 ಮೀಟರ್ ಇದ್ದಾಗ ಈ ಲೆಂತ್ ಕೂಡ 2.4 ಮೀಟರ್ ಇರಬೇಕು ತಾನೆ, ಕರೆಕ್ಟ್ ಅಲ್ಲ. ಯಾಕಂದರೆ ಎರಡು ಪ್ಯಾರಲಲ್, ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಸೊ ಎರಡು ನಮಗೆ
ಈಕ್ವಲ್ ಆಗಿರುತ್ತೆ. ಇದು 2.4 ಮೀಟರ್ ಅಂದರೆ ಇದು 2.4 ಮೀಟರ್. ಸೊ ಇದು ಆ್ಯಂಗಲ್, ಇದು ಲೆಂತ್ 1.2 ಮೀಟರ್ ಅಂದರೆ ಇದು ಕೂಡ ನಮಗೆ 1.2 ಮೀಟರ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮಗೆ ಇವಾಗ ಈ ಪಾರ್ಟ್ ಬೇಕಾಗಿಲ್ಲ, ಕೆಳಗಡೆ ಭಾಗ ಬೇಕಾಗಿಲ್ಲ, ಇಷ್ಟು ಮಾತ್ರ ಬೇಕು. ಇದು ಟೋಟಲ್ ಲೆಂತ್ 3.6 ಇದ್ದಾಗ ಅದ್ರಲ್ಲಿ 1.2 ತೆಗೆದ್ರೆ ಈ ಲೆಂತ್ ಇಲ್ಲಿವರೆಗೂ ಮಾತ್ರ ಎಷ್ಟು ಬರುತ್ತೆ? 2.4. ಇದು 2.4, ಇದು 2.4 ಇದ್ದಾಗ ಇದು ಆ್ಯಂಗಲ್ ಎಷ್ಟಾಗಿರುತ್ತೆ? 45. ಯಾಕಂದರೆ ಈ ವ್ಯಾಲ್ಯೂ ಸೇಮ್ ಇರೋದು 1:1. 1:1 ಯಾವುದಲ್ಲಿ ಇರುತ್ತೆ? ನಮಗೆ 45 ಡಿಗ್ರಿಯಲ್ಲಿ ಮಾತ್ರ ಇರುತ್ತೆ. 45 ಡಿಗ್ರಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ. ಕರೆಕ್ಟ್ ಅಲ್ವಾ? ಓಕೆ, ಪರವಾಗಿಲ್ಲ ಗುರು, ಇವನ್ ವಿಡಿಯೋಸ್ ನೋಡಿ ಕೂಡ ನಾವು ಎಕ್ಸಾಮ್ ಬರೀಬೋದು ಅನ್ನೋ ನಂಬಿಕೆ ನಿಮಗೆ ಬಂದಿದ್ದರೆ ಒಂದು ಲೈಕೋ ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಸೊ ಆಯ್ತಲ್ಲ. ಸೊ ಇಲ್ಲಿವರೆಗೂ ನಾವು ಆ್ಯಂಗಲ್ ಆಫ್ ಎಲಿವೇಶನ್ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಸೊ ನಾವು ಈಗ ಆ್ಯಂಗಲ್ ಆಫ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ ನೋಡೋಣ. ಓಕೆ, ಸೊ ಇವು ಇನ್ನೂ ಜಸ್ಟ್ ಬೇಸಿಕ್ ಕ್ವಶನ್ಸ್, ಇನ್ನೂ ಡಿಫ್ರೆಂಟ್ ಎರಡು ಮಿಕ್ಸ್ ಮಾಡಿ ಕ್ವಶನ್ಸ್ ಕೇಳ್ತಾರೆ. ಅದನ್ನು ಕೂಡ ನಾವು ಫರ್ದರ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿ. ಫಸ್ಟ್ ಟೈಮ್ ನೋಡ್ತಾ ಇರೋರಿಗೆ ಈ ವಿಡಿಯೋ ನಂಬರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೆ, ವಿಡಿಯೋ ನಂಬರ್ ಅಂತ ಅಂದರೆ ಏನಿಲ್ಲ, ನಾವು ವೀಕ್ಲಿ ಟಾಸ್ಕ್ ಮಾಡ್ತಾಯಿದ್ದೀವಿ. ಅಂದರೆ ಪ್ರಿಪ್ರೇಷನ್ಸ್ನ ಫಸ್ಟಿಂದ ಮಾಡೋರಿಗೆ ಅಥವಾ ಸ್ಟಾರ್ಟ್ ಮಾಡೋರಿಗೆ ಒಂದು ವೀಕ್ಲಿ ಟಾಸ್ಕ್ ಥರ ಕೊಟ್ಟಿರ್ತೀವಿ. ಸೊ ಆ ವೀಕ್ಲಿ ಅವ್ರು ಏನೇನು ಓದ್ಕೊಬೇಕು ಅಂತ ಎಲ್ಲ ಅದರಲ್ಲೇ ಇರುತ್ತೆ. ಸೊ ಇದು ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗಬೇಕು ಅಂತ ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಇಂಡೆಕ್ಸ್ ಇದೆ. ಇಂಡೆಕ್ಸ್ಗೆ ಹೋದರೆ ನಿಮಗೆ ವೀಕ್ಲಿ ಟಾಸ್ಕ್ ಇರುತ್ತೆ. ಆ ವೀಕ್ಲಿ ಟಾಸ್ಕ್ ಜೊತೆಗೆ ವಿಡಿಯೋ ನಂಬರು, ಟಾಪಿಕ್ಕು ಎಲ್ಲ ಅದರಲ್ಲಿರುತ್ತೆ. ಜೊತೆಗೆ ಯೂಟ್ಯೂಬ್ ಲಿಂಕು ಕೂಡ ಅದರಲ್ಲೇ ಇರುತ್ತೆ. ಸೊ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದು ಕಡೆಯಿಂದ ಸಿಲೆಬಸ್ನ ಕಂಪ್ಲೀಟ್ ಮಾಡ್ಬೋದು. ಒಂದ್ಸಲ ಚೆಕ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಫುಲ್ ವಿಡಿಯೋ ನೋಡಿದ್ರೆ ನೀವು, ವಾವ್, ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮಂಥವ್ರಿಂದನೇ ಸ್ವಲ್ಪ ಮೋಟಿವೇಶನ್ ಸಿಗುತ್ತೆ. ಅದೇ ಥರ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ ಡಿಸ್ಲೈಕ್ ಮಾಡಿ. ಏನಾದ್ರು ಕ್ವಶನ್ಸ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದೇ ಥರ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾರೆ, ನಿಮಗೆ ಇದು ಚೆನ್ನಾಗಿ ಅರ್ಥ ಆಗಿದ್ದರೆ, ನನ್ನ ನಂಬೋದು ಅಂತ ನಿಮಗೆ ಅನಿಸಿದ್ರೆ ಅವ್ರಿಗೂ ಈ ವಿಡಿಯೋನ ಶೇರ್ ಮಾಡಿ. ನಾನು ಸಬ್ಸ್ಕ್ರೈಬ್ ಮಾಡ್ತಿರೋ ಬಿಡ್ತಿರೋ ನಿಮ್ಮ ಇಷ್ಟ. ನಮ್ಮ ಪರ್ಪಸ್ ಅದಲ್ಲ. ಯಾರಾದರೂ ಒಬ್ಬರು ಈ ವಿಡಿಯೋಸ್ ನೋಡಿ ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆದರೂ ನಮಗೆ ಅದೇ ದೊಡ್ಡ ಅಚೀವ್ಮೆಂಟು. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋಗೆ ಇಷ್ಟೇ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಮಜಾ ಮಾಡಿ. ನನ್ನ ಹೆಸರು ತೇಜ. ಬಾಯ್.